ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಕುಡಿಯುವಂತ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಮೊದಲಿಗೆ ಮಕ್ಳಿಟ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಅವ್ರು ಬಂದು ಜಾಯ್ನ್ ಆದ ತಕ್ಷಣನೇ ಇದು ಸ್ವಲ್ಪ ಐಡಿ ಈಗ 2-3 ದಿನ ಆಯ್ತು. ಎಲ್ಲ ಕಡೆನೂ ಸ್ವಲ್ಪ ಅದೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯೋ ಗೊತ್ತಾಗ್ತಾ ಇಲ್ಲ, ಪೋಸ್ಟ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ. ಬಟ್ ಇವೊಂದು ನಾನು ಈಗ ಡೆಸ್ಕ್ಟಾಪ್ ಸೈಟ್ ನಲ್ಲಿ ಹೋಗಿ ಅದನ್ನ ಏನೇನೋ ಮಾಡಿ ಲಾಗಿನ್ ಆಗಿ ಪೋಸ್ಟ್ ಮಾಡಿದೀವಿ. ದಯವಿಟ್ಟು ಯಾರು ಕೂಡ ಅನ್ಮ್ಯೂಟ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ನಾವು ನೋಡೋಣ, ಅದು ತಾನೇ ಸರಿ ಆಗ್ತದೆ. ಸರಿ ಆಗ್ಲಿಕ್ಕೂ ಕೂಡ ನಾವು ಮೇಲ್ಗಿಲೆಲ್ಲ ಹಾಕಿದೀವಿ, ನೋಡೋಣ ಏನಾಗ್ತದ ಅಂತ ಹೇಳಿ. ಸೊ ಎಲ್ಲ ಐಡಿನೂ ಹಾಗೆ ಆಗಿದೆ. ಸ್ವಲ್ಪ ಎಲ್ಲರಿಗೆ ಗೊಂದಲ ಆಗ್ತಾ ಇದೆ, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಸೊ ನಾವು ಕೂಡ ನಿನ್ನೆ 2ನೇ ಹೆಜ್ಜೆಯಲ್ಲಿ ಇದ್ವಿ. 2ನೇ ಹೆಜ್ಜೆಯಲ್ಲಿ 28ನೇ ಪೇಜ್ ನಲ್ಲಿ ಇದ್ವಿ. 28ನೇ ಪೇಜ್ ನಲ್ಲಿ ಇತ್ತಿದ್ದು ನಾವು ಮೊದಲು ಭಗವಂತನಲ್ಲಿ ಅಥವಾ ನಮಗಿಂತ ಮಿಗಿಲಾದ ಒಂದು ಶಕ್ತಿಯಲ್ಲಿ ನಂಬಿಕೆ ಇದ್ದವ್ರ ಬಗ್ಗೆ, ಅಥವಾ ಮೊದಲು ನಂಬಿಕೆ ಇದ್ದು ಆಮೇಲೆ ನಂಬಿಕೆ ಕಳ್ಕೊಂಡವ್ರ ಬಗ್ಗೆ. ಸೊ ಅದನ್ನ ಇಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಕೆಲವೊಮ್ಮೆ ಯಾವುದೇ ನಂಬಿಕೆ ಇಲ್ಲದವ್ರು ಇದ್ರಂದ್ರೆ ಮೊದಲಿನಿಂದ ಕೂಡ ಈ ದೇವರು ಅಥವಾ ಭಗವಂತ ಅಥವಾ ಉನ್ನತ ಶಕ್ತಿ ಅಥವಾ ಮಿಗಿಲಾದ ಶಕ್ತಿ ಅನ್ನುವಂಥದ್ರ ಬಗ್ಗೆ ಯಾವುದೇ ಕೂಡ ನಂಬಿಕೆ ಇಲ್ಲಾರ್ದವ್ರು ಇಲ್ಲಿ ಒಳಗೆ ಬಂದ್ರಪ್ಪ ಅಂದ್ರೆ ನಾವು ಹೇಳೋದನ್ನ ಕೇಳಿ ಅವರು ನಂಬಿ ಬಿಡ್ತಾರೆ. ಇದು ಬಹಳ ಸರಳವಾಗಿ ಅವ್ರಿಗೆ ಅರ್ಥ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಆದ್ರೆ ಮೊದಲಿಗೆ ದೇವರನ್ನ ನಂಬಿ ಆಮೇಲೆ ನಂಬಿಕೆಯನ್ನ ಕಳ್ಕೊಂಡವ್ರಿಗೆ ಈ ಸಂದೇಶ ತಡವಾಗಿ ಅರ್ಥ ಆಗ್ತದೆ. ಯಾಕೆ ಆಗ್ತದ ಹಂಗಂತಂದ್ರೆ ಅವ್ರು ಮೊದಲಿಗೆ ಈ ನಂಬಿಕೆಯನ್ನ ಪ್ರಯತ್ನಿಸಿರ್ತಾರೆ. ಅದ್ರೊಳಗೆ ಅವ್ರು ಒಂದಿಷ್ಟು ನೋವನ್ನ ಕಂಡಿರ್ತಾರ. ಅದನ್ನ ಅವ್ರು ನೋವು ಕಂಡಿನ ಅನ್ನುವಂಥದ್ದು ಕೂಡ ಅವರ ಭಾವನೆ ಆಗಿರ್ತದೆ. ಅಲ್ಲಿ ಕೇವಲ ನೋವು ಆಗಿರಂಗಿಲ್ಲ, ಆದದ್ದೆಲ್ಲವೂ ಅವರವರಿಗೆ ಏನ್ ಆಗಬೇಕು ಅದೇ ಆಗಿರ್ತದೆ. ಆದದ್ದೆಲ್ಲವೂ ಒಳ್ಳೇದಾಗಿರ್ತದೆ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ನಮ್ಮ ಭಾವನೆ ಏನಾಗಿತ್ತಂದ್ರೆ ನಾವು ನಂಬಿಕೆಯನ್ನ ಅಥವಾ ದೇವರನ್ನ ನಂಬಿದಕ್ಕೆ ನಮಗೆ ಕಷ್ಟ ಆಗಿದೆ ಅನ್ನುವಂಥ ಭಾವನೆಯಲ್ಲಿ ನಾವಿರ್ತೇವೆ ಅಂತ ಹೇಳ್ತಾರೆ ಅವರು. ಸೊ ಅವರು ನಂಬಿಕೆಯ ಹಾದಿಯನ್ನು ನೋಡ್ಯಾರ, ಅಪನಂಬಿಕೆಯ ಹಾದಿಯನ್ನು ಕಂಡಿರ್ತಾರ. ಅವ್ರು ಮೊದಲು ಯಾರು ವಿಶ್ವಾಸ ಇಟ್ಟಿರ್ತಾರ ನಮಗಿಂತ ಮಿಗಿಲಾದ ಶಕ್ತಿಯಲ್ಲಿ ಅಥವಾ ದೇವರಲ್ಲಿ, ಅವರು 2 ಹಾದಿಯನ್ನು ನೋಡಿರ್ತಾರೆ. ನಂಬಿಕೆಯನ್ನು ನೋಡಿರ್ತಾರೆ, ಅಪನಂಬಿಕೆಯನ್ನು ನೋಡಿರ್ತಾರೆ. ಹಿಂಗಾಗಿ 2 ಹಾದಿಗಳಿಂದ ಯಾವುದೇ ಪ್ರಯೋಜನ ದೊರಕದಂಗಿಲ್ಲ ಅವ್ರಿಗೆ. ಆ ಆದಾಗ ಅತೀವ ನಿರಾಶರಾಗಿ ಇನ್ನೇನೈತಿ ಬದುಕಲ್ಲಿ, ಹೋಗ್ಲಿಕ್ಕೆ ಯಾವುದೂ ಜಾಗ ಇಲ್ಲ, ನಾನು ನಂಬಿದಂತ ದೇವ್ರೂ ಕೆಲಸ ಮಾಡ್ಲಿಲ್ಲ, ಅವನು ಕೂಡ ನನಗೆ ಕೈ ಕೊಟ್ಟ ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಒಂದಿಷ್ಟು ಸೆಂಟೆನ್ಸ್ ಇಲ್ಲಿ ಬರೀತಾರ. ತನ್ನ ನಿರ್ಲಿಪ್ತತೆಯಿಂದಾಗಿ ಭಾವಿಸಿಕೊಂಡ ಸಂಪೂರ್ಣತೆಯಿಂದಾಗಿ, ನಿರ್ಲಿಪ್ತತೆ ಅಂದ್ರೆ ಯಾವುದೇ ಆಸ್ತಿ ಇಲ್ಲ, ಯಾವುದರ ಬಗ್ಗೆನೂ ಆಸ್ತಿ ಇಲ್ಲ, ಯಾವುದರ ಬಗ್ಗೆ ನಂಬಿಕೆ ಇಲ್ಲ, ಯಾವುದರ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಇಲ್ಲ, ಅಥವಾ ತಿಳುವಳಿಕೆ ಮಾಡಿಕೊಳ್ಬೇಕಾದಂಥದ್ದು ಒಂದು ಸಣ್ಣ ಈ ಯೋಚನೆನೂ ಕೂಡ ಅವ್ರು ಮಾಡೋದಿಲ್ಲ ಯಾವುದೇ ವಿಷಯದ ಬಗ್ಗೆ ಆಗಲಿ. ಆ ನಿರ್ಲಿಪ್ತತೆಯಿಂದಾಗಿ ಅಥವಾ ಅವರು ಭಾವಿಸಿಕೊಂಡ ಸ್ವಸಂಪೂರ್ಣತೆಯಿಂದಾಗಿ, ಹೌದು ನಾನು 100% ಕರೆಕ್ಟ್, ನನ್ನಲ್ಲಿ ಪರ್ಫೆಕ್ಷನ್ ಇದೆ, ನಾನು ಪರಿಪೂರ್ಣ, ನನ್ನಲ್ಲಿ ಸ್ವಸಂಪೂರ್ಣತೆ ಇದೆ ಅನ್ನೋಂತಹದ್ದು ಭಾವಿಸಿರ್ತಾರ. ನಾನು ಕರೆಕ್ಟ್ 100% ಅಂತ ಭಾವಿಸಿರ್ತಾರ. ಒಂದು, ನಿರ್ಲಿಪ್ತತೆಯಿಂದ ಇರ್ತಾರ, ಯಾವುದೇ ಆಸ್ತಿ ಇರುವುದಿಲ್ಲ. 2, ಅವರು ತಮ್ಮನ್ನು ತಾವು ಸ್ವಸಂಪೂರ್ಣರು ಅಂತ ಹೇಳಿ ಭಾವಿಸ್ಕೊಂಡಿರ್ತಾರ. ಅದರ ಜೊತೆಗೆ ಒಂದಿಷ್ಟು ಪೂರ್ವಾಗ್ರಹಗಳು ಇರ್ತಾವ ಅವ್ರಿಗೆ. ಪೂರ್ವಾಗ್ರಹಗಳು, ಇದು ಹೀಗೆ, ಇದು ಹಿಂಗೆ ಅನ್ನುವಂಥದ್ದು ಒಂದಿಷ್ಟು ಪೂರ್ವಾಗ್ರಹಗಳಿಂದಾಗಿ ಅವರಲ್ಲಿ ಏನಾಗ್ತದ ಅಂದ್ರೆ ದೇವರಲ್ಲಿ ನಂಬಿಕೆಯೇ ಇರೋದವ್ರಿಗಿಂತ ಹೆಚ್ಚಿನ ಕಷ್ಟ ಆಗ್ತದೆ. ಯಾರು ನಂಬುದಲ್ಲ ಅವ್ರಿಗಿನ್ನ ಇನ್ನ ಕಡಿಮೆ ಕಷ್ಟನ ಆಗ್ತದೆ. ಆದ್ರೆ ನಂಬಿ ಆಮೇಲೆ ನಂಬಿಕೆಯನ್ನ ಕಳ್ಕೊಂಡಿರ್ತೀವಲ್ಲ, ಅವ್ರಿಗೆ ಇದು ಕಷ್ಟ ಆಗ್ತದ ಅಂತ ಹೇಳ್ತಾರೆ. ಯಾಕೆ ಇದು ಹಂಗಾಗ್ತದ? ಅದು ನಮ್ಮಿಂದ, ನನ್ನ ನಿರ್ಲಿಪ್ತತೆಯಿಂದಾಗಿ, ಅಥವಾ ನಾನು ಎಲ್ಲವೂ ಬಲ್ಲೆನು, ನಾನು ಸ್ವಸಂಪೂರ್ಣ, ನನಗೆಲ್ಲವೂ ಗುರ್ತು ಈ ಜಗತ್ತಿನಲ್ಲಿ ಅನ್ನುವಂಥದ್ದು. ಅದರ ಜೊತೆಗೆ ನನಗೆ ನನ್ನದೇ ಆದಂತಹ ಒಂದಿಷ್ಟು ಪೂರ್ವಾಗ್ರಹಗಳು, ಪ್ರಿಜುಡಿಷಿಯಸ್ ಅಂತ ಹೇಳ್ತೀವಿ ನಾವು. ಅಲ್ಲಿ ನಾನು ತಿಳ್ಕೊಂಡಿದ್ದ ಕರೆಕ್ಟ್ ಬಿಲೀಫ್, ನನ್ನವೇ ಬಿಲೀಫ್. ಸೊ ಇದರಿಂದಾಗಿ ನನಗೇನ್ ತೊಂದರೆ ಆಗ್ತದೆ ಅಂದ್ರೆ, ಯಾರಿಗೆ ದೇವರಲ್ಲಿ ನಂಬಿಕೆ ಇರಂಗಿಲ್ಲಲ್ಲ ಅವ್ರಿಗಿಂತ ಹೆಚ್ಚಿಗೆ ನನ್ನಂತವನಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ನಾನು ನಂಬಿಕೆಯನ್ನ ಇಟ್ಟು ನಂಬಿಕೆಗೆ ಬಂದು ಆಮೇಲೆ ನಂಬಿಕೆಯಿಂದ ದೂರ ಹೋದಂತವನು, ಅವ್ರಿಗಿದು ಕಷ್ಟ ಆಗ್ತದೆ. ಅದ್ರ ಜೊತೆ ಅವ್ರು ಹೇಳ್ತಾರಲ್ಲಿ ನಿನ್ನೆ, ಧರ್ಮ ಹೇಳ್ತದ ದೇವರ ಅಸ್ತಿತ್ವವನ್ನು ರುಜುಪಡಿಸಬಹುದು ಅಂತ ಹೇಳಿ. ಖಂಡಿತವಾಗಿ ನಾವು ದೇವರ ಅಸ್ತಿತ್ವವನ್ನು ರುಜುಪಡಿಸಬಹುದು ಅಂತ ಹೇಳಿ ಅವರಲ್ಲಿ ಹೇಳ್ತಾರೆ. ಸೊ ಅದನ್ನೆಲ್ಲವನ್ನು ನಾವು ನೋಡೀವಿ. ಇಲ್ಲಿ ಮುಂದೆ ಏನಾಗ್ತದ ಅದನ್ನ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಓದ್ತಾರೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಯಾರು ಅನ್ಮ್ಯೂಟ್ ಆಗಬೇಡಿ. ಇಲ್ಲಿ ನನಗೆ ಇನ್ನೇನು ಕಾಣೋದಿಲ್ಲ.
ಸೊ ಪದೇ ಪದೇ ನಾನು ಚೇಂಜ್ ಮಾಡ್ಬೇಕಾಗ್ತದೆ. ಹಿಂಗಾಗಿ ದಯವಿಟ್ಟು ಓದ್ಲಿಕ್ಕೆ ಪ್ರಯತ್ನ ಮಾಡಿ ಸರ್. ನಮಸ್ಕಾರ ಬಂಧುಗಳೇ. ನಮಸ್ಕಾರ ಅರುಣ್ ಸರ್. ಎಯ ಸಾಹಿತ್ಯ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಇದರಲ್ಲಿ 2ನೇ ಹೆಜ್ಜೆ, ನಾವು ಪುಟ ಸಂಖ್ಯೆ 28ರಲ್ಲಿದ್ದೇವೆ, ಕೊನೆಯ ಪ್ಯಾರಾಗ್ರಾಫ್. ಎಯ ಯಾವನೇ ಬಂಧುವು ಅನಿಶ್ಚಿತೆಯಲ್ಲಿ ಇರುವ ಆತನಿಗೆ ಹೇಳಬಹುದು, ಹೌದು, ನಾವು ನಮ್ಮ ಬಾಲ್ಯದ ಧಾರ್ಮಿಕ ನಂಬುಗೆಗಳಿಂದ ದೂರವಾಗಿದ್ದೆವು. ಯೌವನದ ಆತ್ಮವಿಶ್ವಾಸವೇ ನಮ್ಮಲ್ಲಿ ಅಧಿಕವಾಗಿತ್ತು. ಹೌದು, ಒಂದು ಉತ್ತಮ ಮನೆತನ ಮತ್ತು ಧಾರ್ಮಿಕ ತರಬೇತಿಯು ನಮಗೆ ಉತ್ತಮ ಗುಣಾಂಕಗಳನ್ನು ಇಟ್ಟಿದೆ ಎಂದು ನಾವು ಸಂತೋಷ ಪಟ್ಟಿದ್ದೆವು. ನಾವು ಸ್ವಲ್ಪವಾದರೂ ಪ್ರಾಮಾಣಿಕವಾಗಿರಬೇಕು, ಶಾಂತಚಿತ್ತರಾಗಿರಬೇಕು, ನೀತಿವಂತರಾಗಿರಬೇಕು, ಅಭಿಲಾಷೆಯುಳ್ಳವರಾಗಿದ್ದು ಉತ್ತಮ ಕೆಲಸಗಾರರಾಗಿರಬೇಕು ಎಂಬುದಾಗಿ ನಮಗೆ ಇನ್ನೂ ಅರಿವು ಇತ್ತು. ಇಂಥ ಸಾಧಾರಣ ರೂಪರೇಷೆಗಳು ಸಭ್ಯ ಜೀವನಕ್ಕೆ ಸಾಕು ಎಂಬುದಾಗಿ ನಮಗೆ ವಿಶ್ವಾಸವಿತ್ತು. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಸೊ ಯಾವುದೇ ಹೊಸ ಬಂಧು ಆಗಲಿ ಅಥವಾ ಯಾವುದೇ ಒಂದು ಅನಿಶ್ಚಿತತೆಯಲ್ಲಿದ್ದಾಗ, ಅನ್ಡೆಫಿನಿಟ್ ಇದ್ದಾಗ ನಾವು ಹೇಳಬಹುದು, ಇದು ನಾವೇನು ಹೇಳಬಹುದು? ಹೌದು, ಅವನು ಹೇಳ್ತಾನ, ನಾವು ನಮ್ಮ ಬಾಲ್ಯದ ಧಾರ್ಮಿಕ ನಂಬಿಕೆಗಳಿಂದ ದೂರವಾಗಿದ್ದೆವು. ಒಂದೊಂದು ಸೆಂಟೆನ್ಸ್ ಅನ್ನ ನೋಡ್ಕೊಂತ ಹೋಗಿ ಎಲ್ಲರೂ ಒಂದೊಂದು ಸೆಂಟೆನ್ಸ್ ಅನ್ನ ನಾವು ನೋಡ್ಕೊಂತ ಹೋಗೋಣ ಸ್ನೇಹಿತರು. ಇವತ್ತು ನಾವು ನಮ್ಮ ಬಾಲ್ಯದಲ್ಲಿ ಅಥವಾ ನೀವೇನೀಗ ಕೇಳ್ತಾ ಇದ್ರಲ್ಲ, ನೀವು ಕೂಡ ನಿಮ್ಮ ಬಾಲ್ಯದ ಒಂದಿಷ್ಟು ನೆನಪುಗಳನ್ನ ಮೆಲಕ್ ಹಾಕ್ರಿ. ನಾವು ನಮ್ಮ ಬಾಲ್ಯದ ಧಾರ್ಮಿಕ ನಂಬುಗೆಗಳಿಂದ ದೂರವಾಗಿದ್ದೆವು. ಕುಡಿತ ಹೆಚ್ಚಾದ ನಂತರ ನಾವು ನಮ್ಮಲ್ಲಿ ಏನು ಸಣ್ಣ ಚಿಕ್ಕ ಮಕ್ಕಳಿದ್ದಾಗ ಅಥವಾ ನಾವೇನು ಈ ಕುಡಿತಕ್ಕಿಂತ ಮೊದಲು ಅಥವಾ ಕುಡಿತದ ಪ್ರಾಥಮಿಕ ಹಂತದಲ್ಲಿ ಏನು ದೇವರು, ಪೂಜೆ, ಪುನಸ್ಕಾರ, ಆಚಾರ, ವಿಚಾರ, ಪ್ರಾರ್ಥನೆ, ಧ್ಯಾನ, ಭಗವಂತನನ್ನು ಪ್ರಾರ್ಥನೆ ಇಡುವುದು, ಕಷ್ಟಕ್ಕೆ ಅವನನ್ನ ಕಾಣುದು, ನಮ್ಮದೇ ಆದಂತ ಒಂದಿಷ್ಟು ಆಚಾರ ವಿಚಾರಗಳು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತಿದಾವೆ. ಆದ್ರೆ ನಾವು ಇವುಗಳಿಂದ ದೂರ ಆಗಿದ್ವೋ ಇಲ್ಲೋ ಅನ್ನುವಂಥದ್ದನ್ನ ನಾವು ಇವತ್ತ ನೆನಪು ಮಾಡ್ಕೋಬೇಕಾಗಿದೆ. ಹೌದು, ನಾವು ನಮ್ಮ ಬಾಲ್ಯದ ಧಾರ್ಮಿಕ ನಂಬುಗೆಗಳಿಂದ ನಾವು ದೂರವಾಗಿದ್ದೆವು. ಹೇಗೆ ಬೆಳೀತಾ ಬೆಳೀತಾ ಬರ್ತೀವಿ, ನಮ್ಮಲ್ಲಿ ನಮ್ಮ ಯೌವನದ ಆತ್ಮವಿಶ್ವಾಸವೇ ನಮ್ಮಲ್ಲಿ ಅಧಿಕವಾಗಿತ್ತು. ಜಗತ್ತನ್ನು ಗೆದ್ದು ಬಿಡಬಲ್ಲೆ ಅನ್ನುವಂಥ ಹುಂಬು ಮನಸ್ಸು, ಆತ್ಮವಿಶ್ವಾಸ ಹರೆಯದಲ್ಲಿ ಇರ್ತದೆ. ಎಲ್ಲವನ್ನು ಸಾಧಿಸಬಲ್ಲೆ, ಸಾಧಿಸ್ಲಿಕ್ಕೇನೆ ನಾನು ಹುಟ್ಟಿದ್ದು, ನನ್ನಲ್ಲಿ ಅಷ್ಟೊಂದು ಆತ್ಮವಿಶ್ವಾಸ ಇತ್ತು. ಇವಂದು ಹೌದು, ಅಲ್ಲಿ ಹೇಳ್ತಾರವ್ರು, ಒಂದು ಉತ್ತಮವಾದ ಮನೆತನ ನಮ್ಗಿತ್ತು. ಒಳ್ಳೆ ಫ್ಯಾಮಿಲಿಯಲ್ಲೇ ಹುಟ್ಟಿದ್ವಿ. ಧಾರ್ಮಿಕವಾಗಿ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿಯರು ನಮಗೆ ಒಳ್ಳೆಯ ಒಂದಿಷ್ಟು ಗುಣನಡತೆಗಳನ್ನು ಇಟ್ಟಿದ್ರು. ದೇವರಂದ್ರೇನು, ದೇವರಿಗೆ ಯಾಕೆ ಹೋಗ್ಬೇಕು, ದೇವರನ್ನ ಏನು ಬೇಡ್ಕೋಬೇಕು, ಆಚಾರಗಳೇನು, ವಿಚಾರಗಳೇನು, ಜಾತ್ರೆಗಳಂದ್ರೇನು, ಪೂಜೆ ಅಂದ್ರೇನು, ಪುನಸ್ಕಾರ ಅಂದ್ರೇನು, ಪ್ರಾರ್ಥನೆ ಅಂದ್ರೇನು, ಎಲ್ಲವನ್ನೂ ಕೂಡ ನಮ್ಗೆ ಹಾಕಿದ್ರು. ಧಾರ್ಮಿಕ ತರಬೇತಿಯನ್ನು ನಮ್ಗೆ ಹಾಕಿದ್ರು. ಅಫ್ಕೋರ್ಸ್ ನಾವು ಕೂಡ ಸಂತೋಷದಿಂದ ಇದ್ದೆವು, ನಾವು ಕೂಡ ಸಂತೋಷ ಪಟ್ಟಿದ್ದೆವು. ಆ ಕ್ಷಣಕ್ಕೆ, ಆ ಬಾಲ್ಯದಲ್ಲಿ ನಮಗೇನು ಇರಿಟೇಟ್ ಆಗ್ತಿರ್ಲಿಲ್ಲ. ದೇವ್ರಿಗೆ ಹೋಗ್ಬೇಕು, ದೇವರನ್ನ ಪ್ರೇಯರ್ ಮಾಡ್ಬೇಕು, ಗುಡಿ ಗುಂಡಾರ ಸುತ್ತಬೇಕು, ಜಾತ್ರೆಗೆ ಹೋಗ್ಬೇಕಂದ್ರೆ ನಮಗೇನು ಅನಿಸ್ತಿರ್ಲಿಲ್ಲ. ಎಸ್, ವಿ ಆರ್ ವೆರಿ ಹ್ಯಾಪಿ. ನಾವು ಕೂಡ ಸಂತೋಷದಿಂದ ಇದ್ವಿ. ಯಾರು ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು, ನಮ್ಮ ಮನೆಯಲ್ಲಿರುವವರು ಅಥವಾ ನಮ್ಮ ಅಜ್ಜ ಅಜ್ಜಿಗಳು ನಮಗೆ ಈ ದೇವರ ಕನ್ಸೆಪ್ಟ್ ಅಥವಾ ಕಲ್ಪನೆ ಬಗ್ಗೆ ನಮ್ಮಲ್ಲಿ ಹಾಕಿರುವಂತಹ ಎಲ್ಲ ವಿಷಯಗಳಿಗೂ ಕೂಡ ನಾವು ಸಂತೋಷ ಪಟ್ಟಿದ್ವಿ. ಅದರ ಜೊತೆಗೆ ನಾವು ಕಲ್ತಿದ್ವಿ, ನಾವು ಸ್ವಲ್ಪವಾದ್ರೂ ಪ್ರಾಮಾಣಿಕವಾಗಿರಬೇಕು. ಮೊದಲಿಂದ ಕೂಡ ನಮಗೆ ಹೇಳ್ತಿದ್ರು, ನೀನೇನಾರ ತಪ್ಪು ಮಾಡಿದ್ರೆ ಮೂಗು ಕೊಯ್ತಾನ, ದೇವ್ರ ಶಿಕ್ಷೆ ಕೊಡ್ತಾನ, ತಪ್ಪು ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಪೆನ್ಸಿಲ್ ತರಬಾರ್ದು, ಮತ್ತೊಬ್ಬರ ವಸ್ತುಗಳನ್ನ ತರಬಾರ್ದು, ಮತ್ತೊಬ್ಬರ ಪೇಪರ್ ಅನ್ನ ತರಬಾರ್ದು. ಪಾಟಿ ಪೆನ್ಸಿಲ್ ಅಂತಿದ್ರು ನಮ್ ಕಡೆ, ಪಾಟಿ ಪೆನ್ಸಿಲ್ ತುಡು ಮಾಡ್ಕೊಂಡ್ ಬರ್ತಿದ್ವಿ. ಪೆಣೆ ಅಂತಾರ ನಮ್ ಕಡೆ, ಅಂದ್ರೆ ಈ ಬೆಳಪ ಕಲ್ಲು ಬಳಪ ಅಂತೀವಲ್ಲ ನಿಮ್ ಕಡೆ, ಅದೇನಂತಾರೆ, ಈ ಕಡೆ ಪಾಟಿ ಪೆನ್ಸಿಲ್ ಅಂತಿದ್ವಿ ನಾವು. ಅವುಗಳನ್ನ ತಕೊಂಡ್ ಬರ್ತಿದ್ವಿ. ಅಂತವೆಲ್ಲವನ್ನ ತರಬೇಡ ಅಂತ ಹೇಳ್ತಿದ್ರು, ಬೈತಿದ್ರು, ಹೊಡಿತಿದ್ರು, ಶಿಕ್ಷೆ ಕೊಡ್ತಿದ್ರು. ನಾವು ಪ್ರಾಮಾಣಿಕರಾಗಿರ್ಬೇಕಂತ ಹೇಳಿ ಕಲಿಸ್ತಿದ್ರು. ಅದ್ರ ಜೊತೆಗೆ ನಾವು ಶಾಂತ ಚಿತ್ತರಾಗಿರ್ಬೇಕನ್ನುವಂಥದ್ದು ಕಲಿಸ್ತಿದ್ರು. ನೀತಿವಂತರಾಗಿರ್ಬೇಕಂತ ಹೇಳಿ ಅವ್ರಿಗೆ ಕಲಿಸ್ಯಾರ. ಇವೆಲ್ಲವೂ ಇದ್ದು ನಮ್ಮ ಹತ್ರ. ನೀವು ಯೋಚನೆ ಮಾಡಿ, ನಿಮ್ಮ ಬಾಲ್ಯದ ದಿನಗಳನ್ನ ತೆಗೆದು ನೋಡಿ. ಇಲ್ಲಿ ಬರೆದಂಥವುಗಳಲ್ಲಿ ಒಂದಿಷ್ಟಾರು ವಿಷಯಗಳು ನಮ್ಮಲ್ಲ. ನಾವು ಸಂತೋಷದಿಂದ ಇದ್ವಿ, ನಮಗೆ ಧಾರ್ಮಿಕ ವಿಚಾರಗಳು ತಿಳಿದಿದ್ವು, ನಾವು ಪ್ರಾಮಾಣಿಕರಾಗಿರ್ಬೇಕಂತ ಕೆಲಸ ಮಾಡ್ತಿದ್ವಿ, ಶಾಂತ ಚಿತ್ತರಾಗಿರ್ಬೇಕು ಅನ್ಕೊಂತಿದ್ವಿ, ನೀತಿವಂತರಾಗಿರ್ಬೇಕು ಅನ್ಕೊಂತಿದ್ವಿ, ಬದುಕಲ್ಲಿ ಒಂದಿಷ್ಟು ಒಳ್ಳೆ ಅಭಿಲಾಷೆಗಳನ್ನ ಇಟ್ಕೊಂಡವರಾಗಿದ್ವಿ.
ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಶಾಲೆ ಕಲಿಬೇಕು, ಒಳ್ಳೆ ನೌಕರಿ ಹಿಡಿಬೇಕು, ಒಳ್ಳೆ ಈ ಜಗತ್ತಿನಲ್ಲಿ ನಮ್ಮ ಮನೆತನದ ಗೌರವವನ್ನ, ನಮ್ಮ ಮನೆತನದ ಆರ್ಥಿಕ ಸ್ಥಿತಿಗತಿಗಳನ್ನ, ನಮ್ಮ ಮನಸ್ತನದ ಏನು ಇವತ್ತಿನ ಈ ಅಂತಸ್ತಿದೆ ಇದನ್ನ ಇನ್ನಷ್ಟು ಹೆಚ್ಚಿಸಬೇಕಂತಾನೆ ಇತ್ತು. ಹಾಳು ಮಾಡ್ಬೇಕಂತ ಏನಿತ್ತನ ನಮ್ಮ ತಲೆಯಲ್ಲಿ. ಎಸ್, ನಮಗೆ ಉತ್ತಮ ಕೆಲಸಗಾರರಾಗಿರ್ಬೇಕು ಎಂಬುದಾಗಿ ನಮ್ಗೆ ಇನ್ನೂ ಅರಿವಿತ್ತು ಅಂತ ಹೇಳ್ತಾರೆ. ಎಸ್, ಇದೆಲ್ಲವೂ ಇತ್ತು ನಮಗೆ. ಅದಕ್ಕೆ ಹೇಳೋದು, ಈ ಎಲ್ಲವನ್ನ ಸ್ವಲ್ಪ ತಲೆಯಲ್ಲಿ ನಾವು ಇಟ್ಕೊಂಡಾಗ ಅಲ್ಲಿ ಬರೀತಾರ ಅವರು, ಕುಡ್ ರಿಸ್ಟೋರ್ ಅಸ್ ಟು ಸ್ಯಾನಿಟಿ. ಇದನ್ನ ಕ್ರಿಯೇಟ್ ಮಾಡಿ ಕೊಡುದಲ್ಲ, ನಮ್ಮಲ್ಲಿ ಇರಲಾರ್ದನ್ನ ಮತ್ತೆ ತಂದು ಇಲ್ಲಿ ಕೊಡುದಲ್ಲ. ಎರಡನೇ ಹೆಜ್ಜೆಯಲ್ಲಿ ನಮ್ಮಲ್ಲಿ ಇದ್ದದ್ದನ್ನ, ಮೊದಲಿಗೆ ಏನ್ ಇತ್ತು ಅದನ್ನ ರಿಸ್ಟೋರ್ ಮಾಡ್ತದ, ಪುನರ್ನೆಲೆಗೊಳಿಸ್ತದ, ಪುನರ್ ಸ್ಥಾಪಿಸ್ತದ, ಮತ್ತೊಮ್ಮೆ ತರ್ತದ ಅಂತ ಹೇಳ್ತಾರ ಅವರು. ನಮ್ಮಲ್ಲಿ ಇದ್ದು ಸ್ಯಾನಿಟಿ ಅಂತಂದ್ರೆ ಏನು? ಶಾಂತ ಚಿತ್ತರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಒಳ್ಳೆ ಅಭಿಲಾಷೆಯವರಾಗಬೇಕು, ಒಳ್ಳೆ ಕೆಲಸಗಾರರಾಗಿರಬೇಕು, ಉತ್ತಮ ಧಾರ್ಮಿಕ ನಡೆ ನುಡಿಗಳನ್ನು ಹೊಂದಿರಬೇಕು, ಸುಸಂಸ್ಕೃತರಾಗಿ ಬೆಳಿಬೇಕು, ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕಬೇಕು ಅನ್ನುವಂಥದ್ದು. ಇವುಗಳನ್ನೇ ಪುನರ್ನೆಲೆಗೊಳಿಸ್ತದ, ಪುನರ್ತರ್ತದ. ಇಲ್ಲಿ ಎಲ್ಲಿ ಕನೆಕ್ಷನ್ ಇರ್ತಾವ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ನೇಹಿತರೆ ನಾವು. ಸೊ ಇವೆಲ್ಲವೂ ಇದ್ದು ನಮ್ಮ ಹತ್ರ. ನಾವ್ ಹೇಳ್ತಾರ ಅವ್ರು, ನೋಡ್ರಿ ಹೌದು ನಾವೆಲ್ಲರೂ ಒಂದು ಉತ್ತಮ ಮನೆತನದಲ್ಲಿದ್ವಿ, ಧಾರ್ಮಿಕ ತರಬೇತಿ ಇತ್ತು, ಸಂತೋಷದಿಂದಿದ್ವಿ, ಪ್ರಾಮಾಣಿಕರಾಗಿರ್ಬೇಕು ಅನಿಸ್ತಿತ್ತು, ಶಾಂತವಾಗಿರ್ಬೇಕು ಅನಿಸ್ತಿತ್ತು, ನೀತಿವಂತರಾಗಿರ್ಬೇಕು ಅನಿಸ್ತಿತ್ತು, ಅಭಿಲಾಷೆ ಉಳ್ಳವರಾಗಿದ್ವಿ, ಒಳ್ಳೆ ಅಭಿಲಾಷೆಗಳಿದ್ದು ನಮ್ಮಲ್ಲಿ. ಸೊ ಇವೆಲ್ಲವೂ ಇದ್ದು, ಅದರ ಜೊತೆಗೆ ಇಂಥ ಸಾಧಾರಣ ರೂಪರೇಷೆಗಳು ಸಭ್ಯ ಜೀವನಕ್ಕೆ ಸಾಕು. ಸಭ್ಯ ಜೀವನಕ್ಕೆ, ಸಭ್ಯ ಜೀವನ ಅಂದ್ರೆ ಏನು? ಡಿಸೆನ್ಸಿ ಏನು? ನಮ್ಗೆ ಒಂದು ಈ ಬದುಕನ್ನ ಶಿಸ್ತುಬದ್ಧವಾಗಿ ಸಭ್ಯ ರೀತಿಯಲ್ಲಿ, ಸಂಭಾವಿತ ರೀತಿಯಲ್ಲಿ ಈ ಬದುಕನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಈ ಎಲ್ಲ ಮೇಲಿನ ಗುಣಗಳು ಸಾಕಾಗಿದ್ವು ನಮಗ. ಇಷ್ಟ ಸಾಕನ್ನುವಂತ ವಿಶ್ವಾಸ ಕೂಡ ನಮ್ಮಲ್ಲಿತ್ತು. ಎಲ್ಲವೂ ನಮ್ಮಲ್ಲಿತ್ತು. ಮುಂದೆ ಏನಾಗ್ತದೆ ಅನ್ನೋದು ಹೋದ್ರೆ ಅಲ್ಲಿ ಬರ್ತದೆ, ಹೇಳ್ತೀನಿ. ದಯವಿಟ್ಟು ಓದಿ ಸರ್ ಪ್ಲೀಸ್. ಲೌಕಿಕ ವಿಜಯವು ಈ ಸಾಧಾರಣ ಗುಣಾಂಶಗಳ ಮೇಲೆ ಹೊಂದಿರುವುದಾಗಿ ನಾವು ನಂಬುತ್ತಲೇ ಜೀವನದ ಆಟದಲ್ಲಿ ನಾವು ಜಯಿಸುತ್ತಿರುವುದಾಗಿ ನಮಗೆ ಭಾಸವಾಯಿತು. ಇದು ಆನಂದದಾಯಕ ವಿಷಯವಾಗಿದ್ದು ನಮಗೆ ಸಂತೋಷವಾಯಿತು. ನಾವು ಯಾಕೆ ದೇವಶಾಸ್ತ್ರದ ಬಗ್ಗೆ, ಧಾರ್ಮಿಕ ಕರ್ತವ್ಯಗಳ, ಆತ್ಮದ ಸ್ಥಿತಿಯ ಬಗ್ಗೆ ಚಿಂತಿಸಬೇಕು? ಈ ಸಂದರ್ಭದಲ್ಲಿ ನಮಗೆ ಇವಾಗೆ ಎನ್ನುವುದು ಸಂತೋಷ ಕೊಡುವ ವಿಷಯವಾಗಿತ್ತು. ಜಯಶೀಲನಾಗುವ ನಿರ್ಧಾರವಷ್ಟೇ ನಮ್ಮನ್ನು ಮುಂದುವರಿಸಿಕೊಂಡು ಹೋಗಬಲ್ಲದಾಗಿತ್ತು. ಆದರೆ ಅಮಲು ಪದಾರ್ಥವು ನಮ್ಮಲ್ಲಿ ತನ್ನದೇ ಆದ ದಾರಿಯನ್ನು ಹುಡುಕಿಕೊಂಡಿತ್ತು. ಹೀಗಾಗಿ ಕ್ರಮೇಣ ಒಂದು ಸ್ಥಿತಿಯಲ್ಲಿ ನಮ್ಮ ಸ್ಕೋರ್ ಕಾರ್ಡ್ ನಲ್ಲಿ ಶೂನ್ಯವಿದ್ದು ಜೀವನದ ಆಟದಿಂದ ಹೊರಗೆ ಉಳಿಯುವಂತಾದಾಗ ನಾವು ನಮ್ಮ ಕಳೆದುಕೊಂಡ ಧಾರ್ಮಿಕ ಶ್ರದ್ಧೆಯನ್ನು ಹುಡುಕಲಾರಂಭಿಸಿದೆವು. ನಮಗೆ ಅದು ಎಇಯಲ್ಲಿ ಸಿಕ್ಕಿತು, ಹಾಗೆ ನಿನಗೂ ಅದು ಸಿಗುವುದು. ಓಕೆ, ಸೊ ಇದಿಷ್ಟವೂ ನಮಗೆ ಬೇಕಾಗಿತ್ತು 100%. ಎಲ್ಲವನ್ನು ನಾವು ಕೂಡ ಮೈಗೂಡಿಸಿದ್ದೆ ಸ್ನೇಹಿತರೆ. ಯಾವಾಗ ಈ ಮಟೀರಿಯಲ್ ಸಕ್ಸಸ್ ಅಂತ ಹೇಳ್ತೀವಿ, ಲೌಕಿಕ ವಿಜಯವು, ಈ ಮೇಲಿನ ಎಲ್ಲವೂ ಇದ್ದಾಗ ಇದು ಸರಳವಾಗಿ ಬರ್ತದೆ. ಏನು? ಲೌಕಿಕ ವಿಜಯ. ನಮ್ಮಲ್ಲಿ ಸಂತೋಷವಿದ್ರೆ, ಪ್ರಾಮಾಣಿಕತೆ ಇದ್ರೆ, ನೀತಿ ಇದ್ರೆ, ಶಾಂತತೆ ಇದ್ರೆ, ನಮ್ಮಲ್ಲಿ ಒಳ್ಳೆ ಅಭಿಲಾಷೆ ಆಸೆಗಳಿದ್ರೆ, ಕೆಲಸ ಮಾಡುವಂತ ಉತ್ಸಾಹ ಇತ್ತಂದ್ರೆ ಈ ಲೌಕಿಕ ವಿಜಯವು, ಮಟೀರಿಯಲ್ ಸಕ್ಸಸ್, ಇದು ಸರಳವಾಗಿ ಬರ್ತದ. ಈ ಲೌಕಿಕ ವಿಜಯವು ನಮಗೆ ಸರಳವಾಗಿ ಬರಲಿಕ್ಕೆ ನಮ್ಮಲ್ಲಿ ಇರುವಂತಹ ಈ ಮೇಲೆ ಏನ್ ಹೇಳಿವಲ್ಲ, ಈ ಒಳ್ಳೆ ಇವಷ್ಟ ಗುಣಗಳು ಸಾಕು ಅನ್ನುವಂಥ ತಲೆಗೆ ಬಂದ್ಬಿಡ್ತದೆ ನಮಗೆ. ನಾವು ನೀತಿವಂತರಾಗಿವಿ, ನಾವು ಶಾಂತ ಚಿತ್ತರಾಗಿವಿ, ನಾವು ಸಂತೋಷದಿಂದ ಇರ್ತೀವಿ, ನಮಗೊಂದಿಷ್ಟು ಧಾರ್ಮಿಕ ವಿಚಾರಗಳ ಗುರುತು, ನಾವು ಪ್ರಾಮಾಣಿಕರಾಗಿದ್ವಿ, ಒಳ್ಳೆ ಕೆಲಸಗಾರರಿದ್ವಿ. ಹಿಂಗಾಗಿ ನಮಗೆ ಈ ಲೌಕಿಕ ವಿಜಯವು ಸಿಕ್ತು ಅನ್ನುವಂಥದ್ದನ್ನ ನಾವು ನಂಬುತ್ತಾ ಹೋಗ್ತೇವೆ. ನಾನು ಒಳ್ಳೆಯವನಿದ್ದೀನಿ, ಅದಕ್ಕೆ ನನಗೆ ಒಳ್ಳೇದಾಯ್ತು. 100% ಇದನ್ನು ಕೂಡ ನಾನು ನಂಬಿದ್ದೆ. 16 ಹುಡುಗರು SSLCಯಲ್ಲಿ ನನ್ನ ಕ್ಲಾಸ್ಮೇಟ್ಗಳು ನಾನು ಕೂತಿದ್ವಿ ನಮ್ಮ ಓಣೆಯಲ್ಲಿ. ಪಾಸ್ ಆದವ 2. ಸೆಕೆಂಡ್ ಇಯರ್ ಅಲ್ಲಿ ಒಂದು 8 ಮಂದಿ ಕೂತಿದ್ವಿ, ಪಾಸ್ ಆದವನು ನಾನು 2. ಅದಾದ ನಂತರ ಬೇರೆ ಬೇರೆ ಬದುಕನ್ನು ಅರಿಸಿಕೊಂಡು ಹೋದಂತ ನನ್ನ ಎಲ್ಲ ಬಾಲ್ಯ ಸ್ನೇಹಿತರು ಇವತ್ತಿಗೂ ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಹೋದ್ರು. ನನಗೆ ಭಗವಂತ ತಂದು ಒಂದು ಯಾವುದೋ ಒಂದು ಇದರಲ್ಲಿ ಕೂಡಿಸಿ ಅಲ್ಲಿ ಒಂದಿಷ್ಟು ಪ್ರಯತ್ನ ಪಟ್ಟು ಇಮಿಡಿಯೇಟ್ ಆಗಿ ಕೋರ್ಸ್ ಮುಗಿದ ತಕ್ಷಣ ಗೌರ್ಮೆಂಟ್ ನೌಕರಿ ಕೊಟ್ಟ. ಇದೆಲ್ಲವೂ ಲೌಕಿಕ ವಿಷಯ. ಗೌರ್ಮೆಂಟ್ ನೌಕರಿ ಕೊಟ್ಟ.
ಕೆಲಸ ಮಾಡುವಂತ ಮನಸ್ಸು ಕೊಟ್ಟ, ವಿದ್ಯೆ ಕೊಟ್ಟ, ಶಾಂತತೆ ಇತ್ತು, ಪ್ರಾಮಾಣಿಕತೆ ಇತ್ತು, ನಿಯತ್ತಾಗಿ ಕೆಲಸ ಮಾಡ್ತಿದ್ವಿ. ನಾನು ಅನ್ಕೊಂಡೆ ನಾನು ನಿಯತ್ತಾಗಿರೋದ್ರಿಂದ, ನಾನು ಪ್ರಾಮಾಣಿಕನಾಗಿರೋದ್ರಿಂದ, ನಾನು ಸಂತೋಷದಿಂದ ಇರೋದ್ರಿಂದ ಈ ಎಲ್ಲ ವಿಜಯಗಳು ಸಿಕ್ಕು 100% ಅನ್ಕೊಂಡಿದ್ದೆ ನಾನು. ಅದನ್ನೇ ಹೇಳ್ತಾರೆ ಅವರಲ್ಲಿ, ಜೀವನದ ಆಟದಲ್ಲಿ ನಾವು ಜಯಿಸುತ್ತಿರುವುದಾಗಿ ನಮಗೆ ಭಾಸವಾಗಿತ್ತು. ನಾನು ಮಾಡಿದ ಕೆಲಸದಿಂದ, ನಾನು ಮಾಡಿದ ಪ್ರಯತ್ನದಿಂದ, ನನ್ನಲ್ಲಿರುವ ಗುಣನಡತೆಗಳಿಂದ ನಾನು ಇವೆಲ್ಲವನ್ನು ಗೆಲ್ಲುತ್ತಾ ಬಂದೆ ಅನ್ನುವಂಥದ್ದಿತ್ತು. ಇವತ್ತಿಗೂ ಕೂತು ನಾನು ಹಿಂದಿನ 22-23 ವರ್ಷಗಳ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ನಿಸುತ್ತೆ, ನನ್ನ ಜೊತೆ ಇದ್ದಂಥ ಯಾರಿಗೂ ಇಲ್ಲಾರ್ದಂಥದ್ದು ನನಗೇನು ಕೊಟ್ಟ, ನಾನು ಯಾಕೆ ಇಲ್ಲಿ ತಂದು ಕುಂದಿರ್ಸಿದ? ಕಾರ್ಯಕ್ರಮಕ್ಕಲ್ಲ, ನನಗೆ ಜಾಬ್ ಕೊಟ್ಟ, ನನಗೆ ಏನ್ ಬೇಕೋ ಎಲ್ಲವನ್ನೂ ಕೊಡ್ತಾ ಬಂದ ಭಗವಂತ. ಸೊ ಇದು ಆನಂದದಾಯಕ ವಿಷಯವಾಗಿತ್ತು, ನಮಗೆ ಸಂತೋಷನೂ ಸಿಗ್ತಿತ್ತು. ಎಲ್ಲವೂ ನಾನು ಮಾಡಿದ್ರ ಮೇಲೆ ನನಗೆ ದೊರಕಿಯದ, ನಾನು ಪ್ರಯತ್ನ ಪಟ್ಟಿನಿ, ನನಗೆ ದೊರಕದ, ನನ್ನ ಹಣೆ ಬರದಾಗ ಇವೆಲ್ಲವೂ ಇತ್ತು, ನಾನು ಕೂಡ ಇದನ್ನ ಪಡಿಲಿಕ್ಕೆ ಅರ್ಹನಾಗಿದ್ದೆ, ಅದಕ್ಕೆ ನನಗೆ ಇವೆಲ್ಲವೂ ದಕ್ಕಿದೆ ಅಥವಾ ಸಿಕ್ಕಿದೆ ಅಂತ ನಾನು ಅನ್ಕೊಂಡೆ ಸ್ನೇಹಿತರೆ. ಅಂತ ಸಮಯದಲ್ಲಿ ನಾವ್ಯಾಕೆ ಈ ದೇವರ ಬಗ್ಗೆ, ದೇವಶಾಸ್ತ್ರದ ಬಗ್ಗೆ, ಧಾರ್ಮಿಕ ಕರ್ತವ್ಯಗಳ ಬಗ್ಗೆ, ಆತ್ಮದ ಸ್ಥಿತಿಯ ಬಗ್ಗೆ ಚಿಂತಿಸಬೇಕು? ಯಾವತ್ತು ನನಗೆ ನೌಕರಿ ಆಯ್ತು, ನೌಕರಿ ಆದಿಂದ ನಂತರ ಎಷ್ಟೋ ವರ್ಷಗಳ ನಂತರ ನಾನು ನನ್ನ ಮನೆ ದೇವರಿಗೆ ಹೋಗಿದ್ದೀನಿ. 2 ವರ್ಷಗಳ ನಂತರ ನಾನು ನನ್ನ ಮನೆ ದೇವರಿಗೆ ಹೋಗಿದ್ದೀನಿ. ಗೌರ್ಮೆಂಟ್ ನೌಕರಿ ಆಗಿದೆ, ಅದ್ಭುತವಾದಂತ ಒಂದು ಸಣ್ಣ ವಯಸ್ಸಿನಲ್ಲಿ, ಯಾರು ಕೂಡ ಒಂದು 10 ರೂಪಾಯಿ ಲಂಚ ಇಲ್ಲದೆ ನೌಕರಿ ಆಗೈತಿ. ಅಂತ ಸಮಯದಲ್ಲಿ ನಾನು ನನ್ನ ದೇವರಿಗೂ ಕೂಡ ಹೋಗ್ಲಿಲ್ಲ. ನಮ್ ಕಡೆ ಎಲ್ಲ ಪದ್ಧತಿ, ಮೊದಲ ಸಂಬಳ ಬರ್ತದ, ಆ ಸಂಬಳದಲ್ಲಿ ದೇವರಿಗೆ ಏನಾರ ಮಾಡ್ಬೇಕು ಅನ್ನುವಂಥದ್ದೆಲ್ಲ ಇರ್ತಾವ. ಆದ್ರೆ ಅವು ಯಾವ ಕೂಡ ನಾನು ಮಾಡ್ಲಿಲ್ಲ. ಇವೇ ಧಾರ್ಮಿಕ ಕರ್ತವ್ಯಗಳು ಅಥವಾ ದೇವಶಾಸ್ತ್ರದ ಬಗ್ಗೆ. ಅದ್ರ ಜೊತೆಗೆ ಇವತ್ತು ನಾನು ಈ ಎಲ್ಲ ಒಳ್ಳೆತನ ನನ್ನಲ್ಲಿದೆ, ಅದಕ್ಕೆ ನಾನು ಇವೆಲ್ಲವನ್ನ ಸಾಧಿಸಿನಿ. ಹಿಂಗಾಗಿ ನನ್ನ ಆತ್ಮನ ಒಳ್ಳೇದೈತಿ, ನಾನು ಯಾವಾಗ್ಲೂ ಬಯಸುವುದೇ ಒಳ್ಳೇದು. ನನ್ನಿಂದಾಗಿ ಸಾಕಷ್ಟು ಜನ ಒಳ್ಳೆಯದನ್ನ ಬಯಸ್ಕೋತಾರೆ. ನನಗೆ ಜವಾಬ್ದಾರಿಗಳಿದಾವೆ, ನನಗೆ ಕುಟುಂಬ ಇದೆ, ಅದನ್ನೆಲ್ಲವನ್ನ ಸಾಕ್ತೀನಿ, ಸಲುತ್ತೀನಿ, ಎಲ್ಲವನ್ನು ನನ್ನ ಮೇಲೆ ತಲೆ ಮೇಲೆ ಹೊತ್ತುಕೊಂಡು ತ್ಯಾಗ ಮಾಡ್ತೀನಿ. ನನ್ನಷ್ಟು ಒಳ್ಳೆಯವರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅನ್ನುವಂಥ ಭ್ರಮೆಯಲ್ಲೇನೆ ನಾನಿದ್ದೆ. ಅಂತ ಸಮಯದಲ್ಲಿ ಆತ್ಮದ ಸ್ಥಿತಿಗತಿಯ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ, ನಾನು ಯಾಕೆ ಚಿಂತೆ ಮಾಡ್ಬೇಕು? ಇಂಥ ಸಂದರ್ಭದಲ್ಲಿನೇ ನಮಗೆ ಬಂದಿದ್ದು ಏನಪ್ಪಾ ಅಂತಂದ್ರೆ, ಇವಾಗೆ ಈ ಕ್ಷಣದ ಇವತ್ತಿನ ಈ ಕ್ಷಣದ ಬಗ್ಗೆ ಯೋಚನೆ ಮಾಡೋಣ. ಅದು ನಮಗ್ ಬಹಳ ಸಂತೋಷ ಕೊಡುವಂತ ವಿಚಾರ ಆಗಿತ್ತು. ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಯಾಕೆ ಹಿಂದಿಂದು ಮುಂದಿಂದು ಇದ್ರ ಮುಂದಿಂದು ಯೋಚನೆ ಮಾಡೋಣ? ದ ಹಿಯರ್ ಅಂಡ್ ನೌ ವಾಸ್ ಅ ಗುಡ್ ಎನಫ್ ಫಾರ್ ಅಸ್. ಯಾಕೆ ನಾನು ಥಿಂಕ್ ಮಾಡಬೇಕು ಆತ್ಮದ ಬಗ್ಗೆ, ಸೋಲಿನ ಬಗ್ಗೆ? ಇಲ್ಲಿ ಬರೀತಾರ, ದ ಸ್ಟೇಟ್ ಆಫ್ ಅವರ್ ಸೋಲ್ಸ್ ಹಿಯರ್ ಆರ್ ಹಿಯರ್ ಆಫ್ಟರ್. ಯಾಕೆ ನಾನು ಮುಂದಿನ ಬಗ್ಗೆ ಯೋಚನೆ ಮಾಡ್ಲಿ, ಇವಾಗಿನ ಈ ಕ್ಷಣದ ಬಗ್ಗೆ ಯೋಚನೆ ಮಾಡೋಣ. ಜಯಶೀಲನಾಗುವ ನಿರ್ಧಾರವಷ್ಟೇ ನಮ್ಮನ್ನು ಮುಂದುವರಿಸಿಕೊಂಡು ಹೋಗಬಲ್ಲದಾಗಿತ್ತು. ನಾನು ಗೆಲ್ಲಲೇಬೇಕು, ದ ವಿಲ್ ಟು ವಿನ್, ಗೆಲ್ಲಲೇಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಮುಂದೆ ಹೋಗ್ತಿದ್ದೆ. ಗೆಲ್ಲುವಂತ ಆಸೆಯನ್ನೇ ಇಟ್ಕೊಂಡು ಮುಂದೆ ಹೋಗ್ತಿದ್ದೆ. ದ ವಿಲ್ ಟು ವಿನ್ ವುಡ್ ಕ್ಯಾರಿ ಅಸ್ ಥ್ರೂ ಅಂತ ಬರ್ತದೆ. ಜಯಶೀಲನಾಗುವ ನಿರ್ಧಾರವಷ್ಟೇ ನನ್ನನ್ನು ಅಥವಾ ನಮ್ಮನ್ನ ಮುಂದುವರಿಸಿಕೊಂಡು ಹೋಗಬಲ್ಲದಾಗಿತ್ತು. ಆದರೆ ಅಮಲ ಪದಾರ್ಥವು ನಮ್ಮಲ್ಲಿ ತನ್ನದೇ ಆದ ದಾರಿಯನ್ನು ಹುಡುಕಿಕೊಂಡಿತ್ತು. ಫ್ಯಾಕ್ಟ್ ಸ್ನೇಹಿತರೆ, 2004ರಿಂದ 2006 ತನಕ ನಾನು ಬಹಳ ಚೆನ್ನಾಗಿ ದುಡಿದೆ. ಎಲ್ಲರೂ ಗಾಡಿ ತಗೊಂಡ್ ತಿರ್ಗಾಗ್ಬೇಕಾದ್ರೆ ನಾನು ಹುಬ್ಬಳ್ಳಿಯಲ್ಲಿ ಸೈಕಲ್ ತಗೊಂಡ್ ತಿರ್ಗಾಗ್ತಿದ್ದೆ. ಬೀಯಿಂಗ್ ಎ ಗೌರ್ಮೆಂಟ್ ಎಂಪ್ಲಾಯ್, ಬೇರೆ ಕಡೆ 2000ಕ್ಕೆ ದುಡಿಯಕ್ಕೆ ಹೋಗ್ತಿದ್ದೆ. ಗೌರ್ಮೆಂಟ್ ಡ್ಯೂಟಿ ಮುಗಿಸಿ ಮತ್ತೊಂದು ಕಡೆ ಹೋಗ್ತಿದ್ದೆ. ನಾನು ಗೆಲ್ತೀನಿ, ನಾನು ದುಡಿತೀನಿ, ನಾನು ಮಾಡ್ತೀನಿ. ಆದ್ರೆ ಯಾವಾಗ ಈ ಅಮಲು ಪದಾರ್ಥ ಒಳಗ್ ಹೋತು, ಅದು ತನ್ನ ಆಟವನ್ನು ಚಾಲು ಮಾಡ್ತು, ತನ್ನ ದಾರಿಯನ್ನು ಹುಡುಕಿಕೊಳ್ತು ಸ್ನೇಹಿತರೆ. ಹೀಗಾಗಿ ಕ್ರಮೇಣ ಒಂದು ಸ್ಥಿತಿಯಲ್ಲಿ ನಮ್ಮ ಸ್ಕೋರ್ ಕಾರ್ಡ್ನಲ್ಲಿ ಶೂನ್ಯವಾಗಿಬಿಡ್ತು. ಏನು ಮೊದಲಿಗೆ ಎಲ್ಲದರಲ್ಲೂ ಫಸ್ಟ್ ಬರ್ತಿದ್ದೆ, ಎಲ್ಲದರಲ್ಲೂ ಭಾರಿ ಅನ್ನಿಸ್ಕೊಂತಿದ್ದೆ, ಎಲ್ಲದರಲ್ಲೂ ನೀಟ್ ಮನುಷ್ಯ ಅನ್ಸ್ಕೊತಿದ್ದೆ, ಎಲ್ಲರಿಗೂ ಬೇಕಾದಂತ ಮನುಷ್ಯ, ಎಲ್ಲರ ಕೆಲಸವನ್ನು ಮಾಡೋದು, ಎಲ್ಲರಿಗೂ ಸಹಾಯ ಮಾಡೋದು, ಒಳ್ಳೆ ಹುಡುಗ, ಎಲ್ಲವೂ ಬರ್ತಾ 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 ಜೀರೋ ಆಗ್ತಾ ಬಂತು. ಯಾವ ಇದರಿಂದ ನಾನು ಮೇಲ್ಗಡೆ ಹೋಗಿದ್ದೆ ಅವೆಲ್ಲವೂ ಜೀರೋ ಹಾಕೋತ ಬಂದು ಸ್ನೇಹಿತರೆ. ನಮ್ಮ ಸ್ಕೋರ್ ಕಾರ್ಡ್ ನಲ್ಲಿ ಶೂನ್ಯವಿದ್ದು ಇವತ್ತು ನಾವು ಲಾಸ್ಟಿಗೆ ಹೆಂಗಾತಪ್ಪ ಅಂದ್ರೆ, ಜೀವನದ ಆಟದಿಂದ ಹೊರಗೆ ಉಳಿಯುವಂತಾದಾಗ
ಲಾಸ್ಟಿಗೆ ನಮ್ಮನ್ನು ಯಾರು ಕರಿತಿದ್ದಿಲ್ಲ. ಇದೇ ಜೀವನದ ಹೊರಗೆ ಹಾಕೋದಂದ್ರೆ, ಜೀವನದ ಆಟದಿಂದ ಹೊರಗೆ ಹಾಕೋದಂದ್ರೆ ಇದೆ. ಯಾರು ಕರಿತಿರ್ಲಿಲ್ಲ, ಇನ್ವಿಟೇಷನ್ ಕೊಡ್ತಿರ್ಲಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಹೇಳ್ತಿರ್ಲಿಲ್ಲ, ಎಲ್ಲಿ ಹೋದ್ರು ನಮ್ಮನ್ನ ಯಾರು ಮಾತಾಡ್ಸೋರು ಇರ್ಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಲೆಕ್ಕಕ್ಕೆ ಬಂತು, ಹೋತು, ಬಂದ್ ಸುಮ್ ಕುಂತು ಹೋದ್ರೆ ಸಾಕು ಮರ, ಕುಡ್ದ ಅಲ್ಲೇ ಮಾಡಿದ್ರೆ ಯಾರಿಗೆ. ಈ ಸ್ಟೇಜಿಗೆ ಬಂದ್ವಿ ಸ್ನೇಹಿತರೆ, ಈ ಸ್ಟೇಜಿಗೆ ಬಂದ್ವಿ. ಜೀವನದ ಆಟದಿಂದ ಹೊರಗೆ ಉಳಿಯುವಂತಾದಾಗ ನಾವು ನಮ್ಮ ಕಳೆದುಕೊಂಡ ಧಾರ್ಮಿಕ ಶ್ರದ್ಧೆಯನ್ನು ಹುಡುಕಲಾರಂಭಿಸಿದೆವು. ಅವಾಗ ನೆನಪಾದ ನಮಗ್ ಎಲ್ಲಿತ್ತು ನಮ್ಮ ಧಾರ್ಮಿಕ ಶ್ರದ್ಧೆ. ದೇವ್ರೆ ಹೆಂಗಾರ ಮಾಡಿ ಬಿಡಿಸ್ಬಿಡಪ್ಪ ಇದನ್ನ ಕೊಡ್ತಾ ಅನ್ನುವಂತ ಸ್ಥಿತಿಗೆ ಬಂದು ನಿಂತೀವಿ. ಮೊದಲು ಬರ್ಲಿಲ್ಲ. ಎಲ್ಲವನ್ನ ಕಳೆದುಕೊಂಡ ನಂತರ ಹೇಳ್ತೇವಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ, ಅವಾಗ ನಮಗ ದೇವರ ನೆನಪಾದ. ಕೊನೆಯ ಗಳಿಗೆಯಲ್ಲಿ ಎದ್ದು ನಿಂತು ಕೇಳಿದೀವಿ, ಕೈ ಮುಗಿದು ಕೇಳಿದೀವಿ, ಕಾಲು ಊರಿ ಕೇಳಿದೀವಿ, ದೇವ್ರೆ ಇದರಿಂದ ಹೊರಗೆ ತುಂಬ ಅಂತ ಹೇಳಿ ಅವಾಗ ಹುಡುಕಾಡಕ್ ಚಾಲು ಮಾಡಿದ್ವಿ. ಸೊ ಅದು ನಮಗೀಗ ಇಲ್ಲಿ ಬಂದ ನಂತರ ಎಲ್ಲಿ ಸಿಕ್ತು, ಹಂಗ ಹೊಸ ಬಂದು ನಿನಗೂ ಕೂಡ ಸಿಗ್ತದ, ಇಲ್ಲಿ ಸಿಗತೈತಿ ಅಂತ ಹೇಳ್ತಾರ ಅವರು. ಮುಂದೆ ಏನಾಗ್ತದ ಓದಿ ಸ್ನೇಹಿತರೆ. ಇನ್ನು ನಮಗೆ ಇನ್ನೊಂದು ಸಮಸ್ಯೆ ಎದುರಾಯಿತು. ಅದೆಂದರೆ ಭೌತಿಕ ಮತ್ತು ಸ್ವಸಂಪೂರ್ಣತೆ ಪಡೆದ ಸ್ತ್ರೀ ಹಾಗೂ ಪುರುಷ. ಇವರಿಗೆ ಬಹಳ ಜನರು ಎ ಬಂಧುಗಳು ಹೇಳಬಹುದು, ಹೌದು ನಾವು ನಿನ್ನಂತೆ ಇದ್ದೆವು, ನಮ್ಮ ಒಳ್ಳೆಯದಕ್ಕಲ್ಲ ಎನ್ನುವಷ್ಟು ಬುದ್ಧಿವಂತರಾಗಿದ್ದೆವು. ಅಕಾಲ ಪೌಡರ್ ಎನ್ನಿಸಿಕೊಳ್ಳಲು ನಮಗೆ ಬಹಳ ಸಂತೋಷವಾಗುತ್ತಿತ್ತು. ನಾವು ನಮ್ಮ ವಿದ್ಯಾಭ್ಯಾಸದ ಮೇಲೆ ಹೆಮ್ಮೆ ಪಡುತ್ತಿದ್ದು ಅದನ್ನು ತೋರ್ಪಡಿಸಲು ಪ್ರಯತ್ನಿಸುತ್ತಿದ್ದೆವು. ತಮ್ಮ ಮಿದುಳಿನ ಸಾಮರ್ಥ್ಯದಿಂದಾಗಿ ನಾವು ಇತರ ಜೀವಿಗಳಿಗಿಂತ ತುಂಬಾ ಮೇಲ್ಪಟ್ಟದಲ್ಲಿದ್ದೇವೆಂದು, ವೈಜ್ಞಾನಿಕ ಮುಂದುವರಿಕೆಯಿಂದಾಗಿ ಮಾನವನಿಂದ ಅಸಾಧ್ಯವೆಂಬುದು ಯಾವುದೂ ಇಲ್ಲವೆಂದು ನಮ್ಮ ಗುಪ್ತ ಆಲೋಚನೆಯಾಗಿತ್ತು. ಜ್ಞಾನವೇ ಸಂಪೂರ್ಣ ಶಕ್ತಿಯಾಗಿತ್ತು. ಮನೋಬಲದಿಂದ ಪ್ರಕೃತಿಯನ್ನು ಜಯಿಸಬಹುದಾಗಿತ್ತು. ಇತರರಿಗಿಂತ ನಾವು ಬುದ್ಧಿವಂತರಾದುದರಿಂದ ವಿಜಯದ ಫಲವು ನಮ್ಮ ಯೋಚನಾ ಶಕ್ತಿಯ ಫಲ ಎಂದೆನಿಸುತ್ತಿತ್ತು. ನಮ್ಮ ತಂದೆ ತಾತಂದಿರ ದೇವರ ಬದಲಿಗೆ ನಾವು ಮಾನಸಿಕ ಸಾಮರ್ಥ್ಯದ ದೇವರನ್ನು ಕಂಡೆವು. ಆದರೆ ಅಮಲು ಪದಾರ್ಥದ ವಿಷಯವೇ ಬೇರೆವಾಗಿತ್ತು. ಜೀವನದ ಹಾದಿಯಲ್ಲಿ ಗೆಲ್ಲುತ್ತಲೇ ಬಂದ ನಾವು ಸರ್ವಕಾಲಿಕ ಸೋತವರಾದೆವು. ಒಂದೇ ನಾವು ಸಾಯಬೇಕು, ಇಲ್ಲವೇ ಪುನರ್ಯೋಚನೆ ಮಾಡಬೇಕೆಂದು ನಮಗೆ ಭಾಸವಾಯಿತು. ಮುಂಚೆ ನಮ್ಮಂತೆಯೇ ಯೋಚಿಸುತ್ತಿದ್ದ ಹಲವರು ಬೇರೆಯವರ ಪರಿಚಯ ನಮಗಾಯಿತು. ನಾವು ನಮ್ಮದೇ ಮಟ್ಟಕ್ಕೆ ಇಳಿಯಲು ಅವರು ನಮಗೆ ಸಹಾಯ ಮಾಡಿದರು. ನಾವು ವಿನಯಶೀಲತೆಗೆ ಪ್ರಥಮ ಸ್ಥಾನವಿತ್ತಲ್ಲಿ ವಿನಯಶೀಲತೆ ಮತ್ತು ಬುದ್ಧಿಮತ್ತೆ ಒಟ್ಟೊಟ್ಟಿಗೆ ಇರುವುದು ಸಾಧ್ಯವೆಂದು ತೋರಿಸಿಕೊಟ್ಟರು. ನಾವು ಹಾಗೆ ಮಾಡಲು ಪ್ರಾರಂಭಿಸಿದಾಗ ನಮಗೆ ವಿಶ್ವಾಸದ ಬಹುಮಾನ ದೊರೆಯಿತು. ಕಾರ್ಯಗತವಾಗುವಂತಹ ಪ್ರಯೋಜನಕಾರಿಯಾದ ವಿಶ್ವಾಸ ಲಭ್ಯವಾಯಿತು. ಈ ವಿಶ್ವಾಸ, ಭರವಸೆ ನಿನಗೂ ದೊರೆಯುತ್ತೆ. ಎಸ್, ಇಲ್ಲಿ ಇನ್ನೊಂದು ಸಮಸ್ಯೆ ಎದುರಾತು ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಎಲ್ಲರೂ ಇಂಥವರೇ ಬರುದಿಲ್ಲ. ಈಗ ಏನು ಮೇಲೆ ಹೇಳಿದಿವಲ್ಲ, ಅಂಥವರೇ ಬರುವುದಿಲ್ಲ. ಇಲ್ಲಿ ಬೌದ್ಧಿಕವಾಗಿ ಅಥವಾ ಇಂಟೆಲೆಕ್ಚುವಲಿ ಸೆಲ್ಫ್ ಸಫಿಸಿಯೆಂಟ್ ಜನರು ಬರ್ತಾರೆ. ಸ್ತ್ರೀನೂ ಇರ್ಬೋದು, ಪುರುಷನ ಇರ್ಬೋದು, ಒಟ್ಟು ಜನರು ಬರ್ತಾರೆ. ಅದು ಸ್ತ್ರೀ ಪುರುಷ ಅನ್ನೋಕ್ಕಿಂತ ಈಗ ಜನರನ್ನು ಅಲ್ಲಿ ಕೂಡ ಬೌದ್ಧಿಕವಾಗಿ ಮತ್ತು ಸ್ವಸಂಪೂರ್ಣತೆ ಪಡೆದಂತ ಒಂದಿಷ್ಟು ಇಂಟೆಲೆಕ್ಚುವಲ್ ಬಹಳ ತಿಳ್ಕೊಂಡವ್ರು ಬರ್ತಾರೆ. ನಮಗಿಂತ ಬಹಳ ಚೆನ್ನಾಗಿ ತಿಳ್ಕೊಂಡವ್ರು ಬರ್ತಾರೆ, ನಮಗಿಂತ ಬುದ್ಧಿವಂತರು ಬರ್ತಾರ, ನಮಗಿಂತ ಇಂಟೆಲಿಜೆಂಟ್ಗಳು ಬರ್ತಾರ, ನಮಗಿಂತ ಹೆಚ್ಚು ಚೆನ್ನಾಗಿ ಈ ಬದುಕನ್ನು ಅರ್ಥ ಮಾಡ್ಕೊಂಡವ್ರು ಬರ್ತಾರ. ಅಂತ ಸಮಯದಲ್ಲಿ ನಮಗ ಒಮ್ಮೊಮ್ಮೆ ಇದು ಕಷ್ಟ ಆಗ್ತದ ಅಂತ ಹೇಳ್ತಾರೆ ಇವ್ರು. ಆದ್ರೆ ಅಲ್ಲಿ ಹೇಳ್ತಾರ, ನಮ್ಮ ಬಂಧುಗಳು ಹೇಳ್ತಾರ, ಹೌದು ಇವತ್ತು ನೀವು ಯಾವ ಸ್ಟೇಜ್ ಅಲ್ಲಿ ಇದ್ರಿ, ಎಷ್ಟು ಒಳ್ಳೆತನ ನಿಮ್ಮಲ್ಲಿದೆ, ಎಷ್ಟು ಆಧ್ಯಾತ್ಮಿಕ ನೀವು ಪ್ರಬುದ್ಧರು, ಇಂಟೆಲೆಕ್ಚುಲಿ ನೀವು ಎಷ್ಟು ಪ್ರಬುದ್ಧರಾಗಿರಿ, ಅಥವಾ ಬೌದ್ಧಿಕವಾಗಿ ನೀವು ಎಷ್ಟು ನಿಮ್ಮಲ್ಲಿ ಜಾಣತನ ಇದೆ, ಎಲ್ಲದ ಯಾವ ರೀತಿಯಲ್ಲಿ ಇವತ್ತು ನೀವದಿರಿ, ಇದೇ ರೀತಿ ನಾವು ಕೂಡ ಇದ್ದೀವಿ ಅಂತ ಹೇಳ್ತೀವಿ. ಎಸ್, ನಮ್ಮಲ್ಲಿ ಇತ್ತು ಅಂತ ಹೇಳಿದಿವಲ್ಲ ಮೇಲೆ, ಎಲ್ಲವೂ ಇತ್ತು. ನಾವು ಕೂಡ ನಿಮ್ಮಂತೆ ಇದ್ವಿ, ನಮ್ಮ ಒಳ್ಳೆಯದಕ್ಕಲ್ಲ ಎನ್ನುವಷ್ಟು ಬುದ್ಧಿವಂತರಾಗಿದ್ದೆವು. ಈ ವರ್ಡ್ ಅನ್ನ ನೆನಪಿಟ್ಟುಕೊಳ್ಳಿ. ಇದು ನಮ್ಮ ಒಳ್ಳೆಯದಕ್ಕಲ್ಲ ಅನ್ನುವಷ್ಟು ಬುದ್ಧರಾಗಿದ್ವಿ. ಅಂದ್ರೆ ಕೆಲವೊಮ್ಮೆ ನಮಗೆ ಬೇಡದ ವಿಷಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ವಿ. ನಮ್ಗೆ ಹರಕತೆ ಇರ್ತಿರ್ಲಿಲ್ಲ, ನಾವು ಮಾಡ್ಬೇಕಂತ ಇರತ್ತಿರ್ಲಿಲ್ಲ, ಅದರಿಂದ ನಮ್ಗೇನು ಉಪಯೋಗ ಇರ್ತಿರ್ಲಿಲ್ಲ. ಆದ್ರೂ ಕೂಡ ನಾವು ಅದನ್ನ ಮಾಡಕ್ ಹೋಗಿ ಬುದ್ಧಿವಂತ ತೋರಿಸ್ತಿದ್ವಿ. ನಾನು ಆತರ ಮಾಡ್ತಿದ್ದೆ. ನನ್ನ ಕೆಲಸನ ಬೇರೆ, ಆದ್ರೆ ನನ್ನ ಸೆಕ್ಟರ್ ಬೇರೆ, ಕೆಲಸ ಮಾಡೋ ಸೆಕ್ಟರ್ ಬೇರೆ. ನಾನು ಆಫೀಸಲ್ಲಿ ನನ್ನ ಕೆಲಸ ಬೇರೆ, ಪೇಷಂಟ್ಗಳನ್ನು ನೋಡ್ಕೊಳ್ಳೋ ಅದನ್ನು ಬಿಡ್ತಿದ್ದೆ, ನಾನು ಆಫೀಸ್ ಕೆಲಸ ನೋಡ್ತಿದ್ದೆ. ನಮ್ಮ ಒಳ್ಳೆಯದಕ್ಕೆಲ್ಲ ಎನ್ನುವಷ್ಟು ಬುದ್ಧಿವಂತರಾಗಿದ್ದೇವೆ. ಕೆಲವೊಮ್ಮೆ ಹರಕತೆ ಇರ್ತಿರ್ಲಿಲ್ಲ, ಸುಮ್ನೆ ಕರೆದು ಮಂದಿ ಕೂರ್ಸೋದು, ಅವ್ರ ಸಲ ಮೈ ಮೇಲೆ ಹಾಕೊಳ್ಳೋದು, ಅವ್ರಿಗೆ ಜಾಮೀನು ಆಗುದು.
ಅದ್ರ ಜೊತೆ ಜೊತೆ ಅಕಾಲ ಪೌಡರ್ ಎನ್ನಿಸಿಕೊಳ್ಳೋದು ನಮಗೆ ಬಹಳ ಸಂತೋಷ. ಏನ್ರಿ ಸಣ್ಣ ಹುಡುಗ ಎಷ್ಟು ಜಾಣದನ, ನಮ್ ಸರ್ಜನ್ ಹೇಳ್ತಿದ್ದ. ನನಗ್ ದೊಡ್ಡ ಸ್ಥಿತಿ ನೋಡ್ರಿ, ಅರುಣ ಇದು ಕ್ಲೋಸ್ ಮಾಡ್ಲಿಂಪ ನೋಡು, ಕರೆಕ್ಟ್ ಆಗೈತಿಲ್ಲ, ಆಪರೇಷನ್ ಮಾಡಿದ್ ನೋಡು ಅಂತ ಹೇಳಿದಾಗ ನನಗ್ ಒಳಗೊಂಥರ ಖುಷಿ. ಅಕಾಲ ಪೌಡರ್ ಅನಿಸು ಅಂದ್ರೆ ಆ ಡಾಕ್ಟರ್ಕ್ಕಿಂತ ನಾನು ದೊಡ್ಡ ಶಾಣೆ, ಆ ತರ ತೋರಿಸ್ಕೊಳ್ಳೋದು ಅವರು. ಅದು ನಮಗ್ ಬಹಳ ಸಂತೋಷ ಕೊಡ್ತಿತ್ತು. ಹೌದು, ಆ ಡಾಕ್ಟರ್ ನನ್ನ ಕಡೆಯಿಂದ ಕಲ್ತಾನು ಅಂತ ಹಮ್ಮು ಭೀಮು ಬರ್ತಿತ್ತು, ಗರ್ವ ಬರ್ತಿತ್ತು ಒಳಗಡೆ. ಅವನಿಗೆ ಹೊಲಿಗೆ ಹಾಕ್ಸಾಕ್ ನಾ ಕಲ್ಸಿನ್ಲೇ ಅಂತ ಹೇಳೋದು. ಆ ಡಾಕ್ಟ್ರಿಗೆ ಪೈಪ್ ಹಾಕಕ್ ಬರ್ತಿದ್ದಲ್ಲ, ನಾ ಕಲಿಸ್ಕೊಟ್ಟಿನ್ಲೇ ನಾನು. ಡಾಕ್ಟರ್ನಕ್ಕಿಂತ ಒಬ್ಬ ಮನುಷ್ಯ. ನಾನು ಸುಮ್ಮನೆ ನನ್ನ ಉದಾಹರಣೆ ಇಲ್ಲಿ ಯಾಕೆ ತೊಗೊಳಕತ್ತೀನಿ ಅಂದ್ರೆ, ಇಲ್ಲಿ ನನಗ ಐತಿದ್ದು ಅಕಾಲ ಪೌಡರ್ ಎನ್ನಿಸಿಕೊಳ್ಳುವ ನಮಗೆ ಬಹಳ ಸಂತೋಷ ಆಗ್ತಿತ್ತು. ಇಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂಧುಗಳೇನು ಕೂಡ ನಮ್ಮ ಮನೆ ಬರೀದ್ ಆಗೈತಿ. ಇಲ್ಲಿ ಸುಮ್ಮನೆ ಇರ್ಲಿಲ್ಲ, ಹಿರಿಯ ಬಂಧುಗಳು ಹೊರಗಡೆ ಇದ್ರು. ಇವುಗಳನ್ನು ಓದುದು, ಇವುಗಳ ಬಗ್ಗೆ ಹೆಕ್ಕಿ ತೆಗೆಯುದು, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಸಿಗ್ತದ ಅದೆಲ್ಲವನ್ನು ತೆಗೆದು ಅಂದ್ರೆ ಏನ್ ಅನ್ನುವಂಥದ್ದು ಬುಡದಿಂದ ತಳದವರೆಗೆ ಎಲ್ಲೆಲ್ಲಿ ಏನೇನು ಸಿಗ್ತೈತಿ ಎಲ್ಲ ಹುಡುಕಿ ತಂದು ಓದೋದು, ತೆಗೆದು ತಿಳ್ಕೊಳ್ಳೋದು, ಮತ್ತೊಬ್ರಿಗೆ ಹೇಳೋದು. ಅಂದ್ರೆ ಈ ಕುಂತ ಏನ್ ಹೇಳಕತ್ತಾನ ಅರುಣ ಬಹಳ ಶಾಣೆ ಅಂತ ತೋರ್ಸ್ಕೊಡೋದು, ಇದೆಲ್ಲ ತೋರ್ಸ್ಕೊಡೋದು. ಅಕಾಲ ಪೌಡರ್ ಎನ್ನಿಸಿಕೊಳ್ಳುವ ಬಗ್ಗೆ ನಮ್ಗೆ ಬಹಳ ಸಂತೋಷವಾಗ್ತಿತ್ತು ಅಂತ. ಈಗೂ ಅದೇ ಐತಿ, ಇದು ಹೋಗಿಲ್ಲ. ನನ್ನ ವಯಸ್ಸು ಎಷ್ಟು, ನನ್ನ ಸೊಬರೈಟಿ ಎಷ್ಟು, ನಾನು ಬಿಗ್ ಬುಕ್ ಬಗ್ಗೆ 12 ಹೆಜ್ಜೆಗಳ ಬಗ್ಗೆ ಮಾತನಾಡ್ತೀನಿ. ಇವೆಲ್ಲವೂ ಕೆಲವು ಹಿರಿಯ ಬಂಧುಗಳಿಗೆ ಇದರಿಂದ ಇರುಸು ಮುರುಸು ಉಂಟಾಗೈತಿ ಸ್ನೇಹಿತರೆ, ನಾನು ಮಾತನಾಡೋದ್ರಿಂದಾಗಿ. ಇದು ಓಪನ್ ಆಗಿ ಹೇಳ್ತಾ ಇರೋದು. ಇವನೇನ್ ಈಗ ಬಂದು ಇದನ್ನೆಲ್ಲ ಮಾತಾಡ್ತಾವನೆ ಅಂತ ಹೇಳಿ. ಅಂದ್ರೆ ನನಗದ ನನ್ನ ವೀಕ್ನೆಸ್ ಏನಂದ್ರೆ, ನಾನು ಕಾಲ ಅಂದ್ರೆ ಕಾಲ ಇನ್ನೂ ನನಗ್ ಪಕ್ವವಾಗಿಲ್ಲ ಇಲ್ಲಿ ಮಾತನಾಡ್ಲಿಕ್ಕೆ, ಇಲ್ಲ ತಿಳ್ಕೊಳ್ಳಿಕ್ಕೆ, ಇದನ್ನ ಹೇಳಲಿಕ್ಕೆ ಕಾಲ ಇನ್ನೂ ಪಕ್ವವಾಗಿಲ್ಲ. ಅಷ್ಟೊಂದು ಪ್ರೌಢತೆನೂ ಇಲ್ಲ ನನಗೆ. ಆದ್ರೂ ಕೂಡ ನಾನು ಇದನ್ನ ಹೇಳಕ್ ಹೋಗ್ತೀನಿ, ಇದರಿಂದ ನನಗೆ ಸಂತೋಷ ಸಿಗ್ತದ. ಯಾಕೆ? ಅದ್ರ ಜೊತೆಗೆ ನನಗೆ ನನ್ನ ವಿದ್ಯಾಭ್ಯಾಸದ ಮ್ಯಾಗೆ ನನಗೊಂದಿಷ್ಟು ಹೆಮ್ಮೆ ಐತಿ. ನಾನು ಅದನ್ನ ತೋರ್ಸಾಕು ಪಡಿಸ್ತೀನಿ. ಸಾಕಷ್ಟು ಸಲ ಹೊಸ ಬಂಧುವಿಗೆ ಒಂದಿಷ್ಟು ಇನ್ಸ್ಪೈರೇಷನ್ ಆಗ್ಲಿ, ಅಥವಾ ಅವನಿಗೊಂದಿಷ್ಟು ಖುಷಿ ಆಗ್ಲಿ, ಅಥವಾ ಈ ಕಾರ್ಯಕ್ರಮದಲ್ಲಿ ಬಂದ ನಂತರ ನನಗೆ ಏನು ದೊರಕೈತಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಇಲ್ಲದಂತವನು ನನಗೆ 43ನೇ ವಯಸ್ಸಿನಲ್ಲಿ ರ್ಯಾಂಕ್ ಕೊಟ್ಟ, ಗೋಲ್ಡ್ ಮೆಡಲ್ ಕೊಟ್ಟ, ರಾಷ್ಟ್ರಪತಿಗಳು ಕೈಲಿ ಕೊಟ್ಟ, ಎಲ್ಲವನ್ನ ತೋರ್ಸ್ಕೊಳ್ಳುವಂತ ನಮ್ಮ ವಿದ್ಯಾಭ್ಯಾಸದ ಮೇಲೆ ನಮಗೆ ಮಾಡ್ಬೇಕಾಗಿತ್ತು. ಅವಾಗ ಮಾಡ್ಬೇಕಾಗಿತ್ತು 22, 24, 25 ವಯಸ್ಸಿನಾಗ ಮಾಡಿದ್ರೆ ಇವತ್ತಿಗೆ ಬೇರೆ ಸ್ಟೇಜ್ನಾಗ ಇರ್ತಿದೆ. ಇಲ್ಲಿ ಬಂದು ಗಟ್ರಕ್ಕೆ ಬಿದ್ದು ಎದ್ದು ಬಂದು ಕುಂತು ಈಗ ಹೋಗಿ ಮಾಡಿ 43 ವಯಸ್ಸಿನಾಗ ಮಾಡಿ ನಾನು ತೋರ್ಸೋರು ಏನ್ ಅರ್ಥ ಐತಿ? ವಯಸ್ಸು ಹೋಗೈತಿ, ತಗೊಂಡ್ ಏನ್ ಮಾಡುದು? ಉಪ್ಪಿನಕಾಯಿ ಹಾಕುದ? ಏನೇ ಇಲ್ಲ. ನಮಗ ನಮ್ಮ ವಿದ್ಯಾಭ್ಯಾಸದ ಮೇಲೆ ನಮಗ ಒಂದಿಷ್ಟು ಅಹಂಕಾರ, ಹೆಮ್ಮೆ ಪಡುದು, ಅದನ್ನ ತೋರ್ಸಕ್ ಪ್ರಯತ್ನ ಇವತ್ತು ಮಾಡ್ತೀವಿ. ನಮ್ಮ ಮೆದುಳಿನ ಸಾಮರ್ಥ್ಯದಿಂದಾಗಿ ನಾವು ಇತರ ಜೀವಿಗಳಿಗಿಂತ ಮೇಲ್ಪಟ್ಟದಲ್ಲಿ ಅನ್ನುವಂಥದ್ದು ಭಾವನೆ ನಮಗ. ಇದು ಕೇವಲ ನಂದು ಅಲ್ಲ, ನನ್ನ ಮೆದುಳಿನ ಸಾಮರ್ಥ್ಯ ಇದು. ಇದನ್ನು ನೋಡಿದ ತಕ್ಷಣ ವಿವರಿಸ್ಲಿಕ್ಕೆ ಬರ್ತದ, ಅರ್ಥ ಮಾಡ್ಕೊಳಕ್ ಬರ್ತದ ಅಂತಂದ್ರೆ ಇದು ನನ್ನದಂತ ತಿಳ್ಕೊಂಡ್ಬಿಟ್ಟಿರ್ತೀನಿ. ಇದು ನನ್ನದಲ್ಲ, ನನ್ನ ಮೆದುಳಿನ ಸಾಮರ್ಥ್ಯ. ನನಗೆ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದ್ದಿದ್ದು ಈ ಮೆದುಳಿನಿಂದಾಗಿ. ಸೊ ಈ ಮೆದುಳು ಇದ್ದಿದ್ದಕ್ಕೆ ನಾನು ಇತರರಿಗಿಂತ ಭಾರಿ ಮೇಲ್ಪಟ್ಟವಂತ ತಿಳ್ಕೊತಿರ್ತೀನಿ. ಒಮ್ಮೊಮ್ಮೆ ನನಗೆಲ್ಲವೂ ಗುರ್ತು, ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಬಲ್ಲೆ. ಈ ಮಾರ್ಕ್ಸ್ ಅವ್ರು ಒಂದ್ ಯಾವ್ದಾರು ಸೆಂಟೆನ್ಸ್ ಕನ್ನಡದಲ್ಲಿ ಕಳಿಸಿದ್ನಿ ಏನ್ರ ನೋಡ್ರಿ ಸರಿ ಐತೆ ನೋಡ್ರಿ ಅಂತ ಕಳಿಸಿದಾಗ ಒಳಗೆ ಭಾರಿ ನನಗೆ ಮಾರ್ಕ್ಸ್ ಸರ್ ನನಗೆ ಕೇಳ್ತಾರೆ, ಕನ್ನಡ ಚೇಂಜ್ ಮಾಡ್ಕೊಡ್ಬೇಕು. ದೀಸ್ ಥಿಂಗ್ಸ್ ಇವು ಏನದಾವಲ್ಲ ಇವು. ಅದರ ಜೊತೆಗೆ ಹೇಳ್ತೇವೆ ನಾವು, ವೈಜ್ಞಾನಿಕವಾಗಿ ಮುಂದುವರೆದನಿಗೆ ಮಾನವನಿಂದ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದು ನಮ್ಮ ಇಂಟರ್ನಲ್ ಗುಪ್ತ ಆಲೋಚನೆ ಆಗಿತ್ತು. ಮನುಷ್ಯ ಮನಸ್ಸು ಮಾಡಿದ್ರೆ ಬೇಕಾದು ಮಾಡ್ತಾನೆ, ಎಲ್ಲವನ್ನ ಬಲ್ಲ, ಎಲ್ಲವನ್ನ ಕಂಡುಹಿಡಿತಾನೆ, ಎಲ್ಲವನ್ನ ಸಾಧಿಸ್ತಾನೆ. ಮನುಷ್ಯನಿಗೆ ಜ್ಞಾನವೇ ಸಂಪೂರ್ಣ ಶಕ್ತಿ ಆಯ್ತು. ನನ್ನ ಮೆದುಳು, ನನ್ನ ಜ್ಞಾನ, ನನ್ನ ನಾಲೆಜು, ನನ್ನ ಶಾಣೆತನ ಅದೇ ಬಹಳ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಇವತ್ತು ನನ್ನ ಮನೋಬಲದಿಂದ ಪ್ರಕೃತಿಯನ್ನ ಜಯಿಸಬಹುದಾಗಿತ್ತು ಅಂತ ಬರೀತಾರ ಅವ್ರು. ನೋಡ್ರಿ, ಹಂಗ ಹೊಂಟು ಬಿಟ್ಟಿದ್ದೆ ನಾವು. ನಾಲೆಜ್ ವಾಸ್ ಆಲ್ ಪವರ್ಫುಲ್ ಇಂಟೆಲೆಕ್ಟ್ ಅಂತ ಹೇಳ್ತಾರ ಅವ್ರು. ಇಂಟೆಲೆಕ್ಟ್ ಕುಡ್ ಕಾಂಕರ್ ನೇಚರ್. ನೋಡ್ರಿ, ಮನೋಬಲದಿಂದ ಪ್ರಕೃತಿಯನ್ನ ಗೆಲ್ಲಾಕ್ ಹೋಗ್ತೀವಿ, ಅದು ಗೆಲ್ಲಬಹುದು ಅನ್ನುವಂಥ ಮೂರ್ಖ ನಾನು. ಆ ಮೂರ್ಖತನ ಮುಂದೆ ಬರ್ತದೆ. ಇದನ್ನ ನನ್ನಲ್ಲಿತ್ತು. ಇತರರಿಗಿಂತ ನಾವು ಬುದ್ಧಿವಂತರಾದದ್ದರಿಂದ ಹಂಗ ನಾವು ಅನ್ಕೊಂಡಿರ್ತೀವಿ, ನಮ್ಗೆ ಗುರ್ತೈತಿ ನಮ್ಮ ಹಣೆ ಬರ ಎಷ್ಟೈತೆ ಅಂತ ಹೇಳಿ. ಒಳಗೆ ನಮ್ಗೆ ಗುರ್ತಿರ್ತದೆ. ಆದ್ರೂ ಕೂಡ ನಾವು ಇತರರಿಂದ ಬುದ್ಧಿವಂತರಾಗಿದ್ದೀವಿ ಅಂತ ಹೇಳ್ಕೊಂತೀವಿ. ವಿಜಯದ ಫಲವು ನಮ್ಮ ಯೋಚನಾ ಶಕ್ತಿಯ ಫಲವೆಂದು ಅನಿಸಿತ್ತು ಅಂತ ಹೇಳ್ತಾರ. ನಾನು ಏನು ಗೆದ್ದೀನಿ ಅದು ಎದರಿಂದ ಗೆದ್ದೀನಿ ಅಂದ್ರೆ ನನ್ನಲ್ಲಿರುವಂತ ಯೋಚನೆ ಶಕ್ತಿಯಿಂದ, ನನ್ನಲ್ಲಿರುವಂತ ತಾಕತ್ತಿಂದ, ನನ್ನಲ್ಲಿರುವಂತ ಪವರ್ ಇಂದ, ನನ್ನಲ್ಲಿರುವಂತ ಈ ಜಾಣತನದಿಂದ.
ನನ್ನಲ್ಲಿರುವಂತ ಜಾಣತನದಿಂದ ನಾನು ಗೆದ್ದಿನಂತ ಕುಂತೀನಿ. ನಮ್ಮ ತಂದೆ ತಾಯಂದಿರ ಅಥವಾ ನಮ್ಮ ತಾತಂದಿರ ದೇವರ ಬದಲಾಗಿ ನಾವು ಮಾನಸಿಕ ಸಾಮರ್ಥ್ಯದ ದೇವರನ್ನ ಕಂಡೆವು. ಬಂತಿಲ್ಲಿಗೆ. The spoils of victory would be ours for the thinking. ಇವತ್ತೇನು ದೇವರು ಆಚಾರ ವಿಚಾರ ಧರ್ಮ ನೀತಿ ನಿಯತ್ತು ಅಂತ ಏನು ನಮ್ಗೆ ಕಲಿಸಿದ್ರು ನಮ್ಮ ತಂದೆ ತಾಯಿ ತಾತಂದಿರು ಹಿರಿಯರು, ಅವರ ಎಲ್ಲ ಕಲ್ಪನೆಯ ದೇವರನ್ನ ಬದಿಗೆ ಸರಿಸಿ ನಾವು ನಮ್ಮ ಮಾನಸಿಕ ಸಾಮರ್ಥ್ಯದ ದೇವರನ್ನ ಕಂಡಿವಿ ಅಂತ ಹೇಳ್ತಾರೆ. The God of intellect displaced the God of our fathers. Displaced. ನಮ್ಮ ತಂದೆ ತಾಯಿ ಹಿರಿಯರು ನಮಗೆ ಯಾವ ದೇವರನ್ನ ತೋರಿಸಿದ್ರು, ಇಲ್ಲಿ ನಾನು ಅದನ್ನ ಡಿಸ್ಪ್ಲೇಸ್ ಮಾಡ್ತೀನಿ, ಬೇರೆ ಕಡೆ ಸ್ಥಳಾಂತರ ಮಾಡ್ತೀನಿ ಅವನನ್ನ. ದೇವರಂದ್ರೆ ನಾನು ನನ್ನ ಮಾನಸಿಕ ಸಾಮರ್ಥ್ಯದಿಂದ ನಾ ಎಲ್ಲವನ್ನ ಗೆಲ್ಲಬಹುದು. ಜೀವನದ ಹಾದಿಯಲ್ಲಿ ಅದು ಮತ್ತೆ ಬರ್ತೈತಿ ವರ್ಡ್. ಇದನ್ನೆಲ್ಲವನ್ನ ಮಾಡಿದಾಗ ಆದರೆ ಅಮಲು ಪದಾರ್ಥದ ವಿಷಯವೇ ಬೇರೆ ಆಗಿತ್ತು. ಅಮಲು ಪದಾರ್ಥದ ವಿಷಯವೇ ಬೇರೆ ಆಗಿತ್ತು. ಜೀವನದ ಹಾದಿಯಲ್ಲಿ ನಾವು ಗೆಲ್ಲುತ್ತಲೇ ಬಂದು ಸಾರ್ವಕಾಲಿಕವಾಗಿ ಸೋತೆವು. ಈ ಬದುಕನ್ನು ಅತ್ಯಂತ ಸಮರ್ಥನೀಯವಾಗಿ ಗೆಲ್ಲುಕೋತ ಬಂದಂಥವನು ನಾನು ಸ್ನೇಹಿತರೆ. ಸ್ಟೆಪ್ ಬೈ ಸ್ಟೆಪ್ 108 ಕಷ್ಟಗಳಲ್ಲಿ 7ನೇ ಇದ್ದಾಗ, ನಾನು 13 ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೊಂಡಿದ್ದೆ. 5 ಮಕ್ಕಳು, ತಾಯಿ ಏನೇನೋ ಕಷ್ಟಪಟ್ಟು ಪರಿಪಾಟ್ಲು ಬೆಳೆಸಿದ್ರು. ಅಂಥದ್ರಲ್ಲಿ ಓದ್ಲಿಕ್ಕೂ ಬರೀಲಿಕ್ಕೂ ನಾವು ಸಣ್ಣ ಮಕ್ಕಳಿದ್ದಾಗ ಬೇರೆ ಬೇರೆ ಮನೆಯಲ್ಲಿ ಹೋಗಿ ನೀರು ತುಂಬ್ತಿದ್ವಿ, ಕೆಲಸ ಮಾಡ್ತಿದ್ವಿ. ಅಂತ ಎಲ್ಲ ವಿಷಯಗಳನ್ನ ದಾಟ್ತಾ ಬಂದು ಯಶಸ್ಸಿನ ಒಂದೊಂದು ಮೆಟ್ಲನ್ನು ಏರ್ತಾ ನಾನು ಯೋಚನೆ ಮಾಡಿದ್ದೇನು, ಈ ಯಶಸ್ಸೆಲ್ಲವೂ ನನ್ನ ಜ್ಞಾನದ ಫಲವಾಗಿ ಬಂದೈತೆ ಅಂತ ತಿಳ್ಕೊಂಡಿದ್ದೆ. ನನ್ನ ಮೂರ್ಖತನ ಸ್ಟಾರ್ಟ್ ಆಗಿದ್ದು ಅಲ್ಲೇ. ಸೊ ಅದಕ್ಕೆ ಹೇಳ್ತಾರ, ಜೀವನದ ಹಾದಿಯಲ್ಲಿ ಗೆಲ್ಲುತ್ತಲೇ ಬಂದ ನಾವು ಸಾರ್ವಕಾಲಿಕವಾಗಿ ಸೋತೆವು. ಏನಿತ್ತು ಕೊನೆಯ ದಿನಗಳು ಏನಾಯ್ತು? ಎಷ್ಟು ಚಂದ ಬರೀತಾರ. who had won so handsomely in a walk turned into all time loser. ಬದುಕನ್ನು ಗೆಲ್ತಾ ಬಂದಂತ ನನ್ನಂತವನಿಗೆ ಈ ಆಲ್ ಟೈಮ್ ಲೂಸರ್, ಸಾರ್ವಕಾಲಿಕವಾಗಿ ಸೋತವನಾಗಿಬಿಟ್ರೆ ಸ್ನೇಹಿತರೆ. ಕೊನೆ ಗಳಿಗೆ ಹೆಂಗಿತ್ತು ಅಂದ್ರೆ, ನಾವು ಸಾಯಬೇಕು, ಇಲ್ಲ ಪುನರ್ಯೋಚನೆ ಮಾಡಿ ಇಲ್ಲಿ ಬಂದು ನಿಲ್ಲಬೇಕು, ಪುನರ್ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. we saw that we had to reconsider. ಇದನ್ನ ಇನ್ನೊಮ್ಮೆ ಯೋಚನೆ ಮಾಡಲೇಬೇಕು, ಇಲ್ಲ ಅಂದ್ರೆ ನಾವು ಸಾಯಬೇಕು. ನಮಗ ಅರ್ಥ ಆಗಿತ್ತು. ಸೊ ಮುಂಚೆ ನಮ್ಮಂತೆ ಯೋಚಿಸುತ್ತಿದ್ದ ಇಲ್ಲಿಗೆ ಬರ್ತಾರ, ಮುಂದೆ ನಮ್ಗತೇನೆ ಯೋಚನೆ ಮಾಡುವಂತ ಹಲವಾರು ಎಗಳ ಇಲ್ಲಿ ಪರಿಚಯ ಆಗ್ತಾರೆ, ಬಂಧುಗಳು ಇಲ್ಲಿ ಸಿಗ್ತಾರ. ನಾವು ನಮ್ಮದೇ ಮಟ್ಟಕ್ಕೆ ಇಳಿಯಲು ಅವರು ನಮಗೆ ಸಹಾಯ ಮಾಡ್ತಾರ. ನಮ್ಮ ಪರಿಸ್ಥಿತಿಯನ್ನ ಅವರ ಅನುಭವಗಳ ಮೂಲಕ ಹೇಳಿದಾಗ, ಓಹೋ ನನ್ನ ಅನುಭವನೂ ಅದೇ, ಅವರ ಅನುಭವನೂ ಅದೇ ಅನ್ನುವಂಥದ್ದು ನಮಗಿಲ್ಲಿ ಆಗ್ತದೆ. ನಾವು ನಮ್ಮದೇ ಮಟ್ಟಕ್ಕೆ ಇಳಿಯಲು ಅವರು ಸಹಾಯ ಮಾಡ್ತಾರ. ಇದರ ಜೊತೆಗೆ ಅವ್ರು ಹೇಳ್ತಾರ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಾವು ವಿನಯಶೀಲತೆಗೆ ಪ್ರಥಮವಾದ ಜಾಗ ಕೊಟ್ಟಲ್ಲಿ ಅಥವಾ ಪ್ರಥಮ ಸ್ಥಾನವನ್ನ ಕೊಟ್ಟಾಗ, ವಿನಯಶೀಲತೆಯ ಜೊತೆಗೆ ನಮ್ಮಲ್ಲಿ ಏನಿತ್ತಲ್ಲ ಬುದ್ಧಿ ಮಟ್ಟ ಅಥವಾ ಬುದ್ಧಿಮತ್ತೆ, ಆ ಇಂಟೆಲಿಜೆನ್ಸ್, ಹ್ಯುಮಿಲಿಟಿ ಅಂಡ್ ಇಂಟೆಲೆಕ್ಟ್ ಕುಡ್ ಬಿ ಕಂಪಿಟೇಬಲ್. ವಿನಯಶೀಲತೆ ಎಲ್ಲಿ ಇರ್ತದ ಅಲ್ಲಿ ಬುದ್ಧಿಮತ್ತೆ ನಿಲ್ತದ. ನಾನು ಯಾವಾಗ ಹ್ಯುಮಿಲಿಟಿಯನ್ನ ಕಲ್ಕೋತೀನಿ, ವಿನಯಶೀಲತೆಯನ್ನ ಕಳ್ಕೊಂತೀನಿ, ನನ್ನ ಬುದ್ಧಿ ಕೈ ಕೊಡ್ತಾ ಹೋಗ್ತದ. ಆ ವಿನಯಶೀಲತೆ ಹೋದಾಗನೇ ಅವಘಡಗಳಾಗೋದು. ನಾನು ಅನ್ಕೊಂತಿದ್ದೆ ನನಗೆಲ್ಲವೂ ಗುರ್ತು, ನಾನು ಎಂತೆಂತ ಡಾಕ್ಟರ್ಗಳನ್ನ ನಿಲ್ಲಿಸ್ಬಲ್ಲೆ, ನಾನು ಗೌರ್ಮೆಂಟ್ ನೌಕರಿ ಐತಿ, ನನಗೆ ಅದು ಐತಿ, ನನಗಿದು ಐತಿ, ಏನ್ ಮಾಡ್ತಾನೆ ನನಗ ಅನ್ನುವಂಥದ್ದು ಏನು ಬಂತು, ಗರ್ವ ಅಹಂಕಾರ ಬಂತಲ್ಲ, ಈ ವಿನಯತೆ ಹೋತಲ್ಲ, ಅದೆಲ್ಲದರಿಂದಾಗಿ ನನ್ನ ಬುದ್ಧಿಮತ್ತೆ ಹೋತು, ಕಳ್ಕೊಂತ ಬಂತು. ಬಟ್ ಇಲ್ಲಿ ಯಾವಾಗ ನಾವು ವಿನಯಶೀಲತೆ ಅಥವಾ ಹ್ಯುಮಿಲಿಟಿ ಜೊತೆಗೆ ನಮ್ಮ ಇರ್ತೀವಿ, ಆ ವಿನಯತೆಯಿಂದ ಇರ್ತೀವಿ, ಅವಾಗ ನಮ್ಮ ಬುದ್ಧಿ ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ರು ಸ್ನೇಹಿತರೆ. ಸಾಕಷ್ಟು ಇಂಟೆಲಿಜೆಂಟ್ ನಾವು, ನಮ್ಗಲ್ಲಿ ವಿನಯತೆ ಇರ್ಲಿಲ್ಲ,
ಅಹಂಕಾರ ಗರ್ವಿಷ್ಠನಾಗಿದ್ರೆ ಯಾವ ಬುದ್ಧಿ ತಗೊಂಡು ಏನ್ ಮಾಡುದು, ಯಾವ ಜಾಣತನ ತಗೊಂಡು ಏನ್ ಮಾಡುದು, ಏನಾಗುದು. ಅಹಂಕಾರ ಇದ್ದಾಗ ಇವ್ಯಾ ಸೊಕ್ಕಿನವಲೇ ಅಂತ. ಎಷ್ಟು ಒಳ್ಳೆ ಡಾಕ್ಟರ್ಸ್ಗಳು ನಮ್ ಕಡೆ ಪೇಷಂಟ್ಗಳಿಗೆ ಮಾತನಾಡಿದ್ರಾಗ ಅವರ ಎಲ್ಲವನ್ನ ಕಂಡು ಹಿಡಿದು ಬಿಡ್ತಿದ್ರು. ಹಂಗೆ ವಿನಯತೆಯಿಂದ ಅತ್ಯಂತ ಪ್ರೀತಿಯಿಂದ ನಾವು ಮಾತನಾಡಿಸಿದಾಗ ನಮ್ಮನ್ನ ಅವ್ರು ಗೌರವಿಸ್ತಿದ್ರು, ನಮಗೆ ಮರ್ಯಾದೆ ಕೊಡ್ತಿದ್ರು. ನಾವು ಹಚ್ಚೆ ಹುಚ್ಚೆ ನಡೆ ಕಡೆ ಅಂತ ಮಾತಾಡಿದಾಗ ನಮ್ಮನ್ನ ಅವ್ರು ನಡೆ ಇವ್ಯಾವ ಅಂತ. ಸೊ ಇದೆಲ್ಲವನ್ನ ನಾವು ನೋಡ್ಬೇಕು ಸ್ನೇಹಿತರೆ. ವಿನಯಶೀಲತೆ ಮತ್ತು ಬುದ್ಧಿ ಮತ್ತೆ ಒಟ್ಟೊಟ್ಟಿಗೆ ಇರುವುದು ಸಾಧ್ಯ. ಇದನ್ನ ನಮ್ಮ ಹಿರಿಯ ಬಂಧುಗಳು ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾರೆ. ಇವತ್ತು ಎಷ್ಟು ಹಿರಿಯರದಾರ ನಮ್ಗಿಂತ ಇಲ್ಲಿ. ಅವ್ರದ್ದೆಲ್ಲವನ್ನ ನೋಡಿದಾಗ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾರೆ, ಪ್ರತಿಯೊಂದಕ್ಕೂ ಸಣ್ಣ ವಿಷಯಕ್ಕೆ ಏನಾರ ಅಂದ್ರೆ ಸಾರಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಫೋನ್ ಮಾಡಿದ ತಕ್ಷಣ 2 ನಿಮಿಷ ಫ್ರೀ ಇದ್ದೀರಾ ಅಂತ ಕೇಳ್ತಾರ, ಫ್ರೀ ಇದ್ರೆ ಮಾತನಾಡ್ಬೋದಾ ಅಂತ ಕೇಳ್ತಾರೆ. ಇದು ವಿನಯಶೀಲತೆ. ನಾನು ಅವ್ರವ್ರದ್ದು ಅಂತ ಹೇಳಿಲ್ಲ, ವಿನಯಶೀಲತೆ ಎಷ್ಟು ಅದ್ಭುತ ಅನಿಸ್ತದ ಮಾತು ಕೇಳಿದಾಗ. ಏನ್ ಸರ್ ನೀವು ಕೇಳ್ಬೇಕಾ, ಮಾತಾಡಿ ಅಂತ ಹೇಳ್ತಾರೆ. ಸೊ ನಾವು ಹಾಗೆ ಮಾಡಲು ಪ್ರಾರಂಭಿಸಿದಾಗ ನಮಗೆ ವಿಶ್ವಾಸದ ಬಹುಮಾನವು ದೊರೆಯಿತು. ನಾವು ಈ ತರ ಮಾಡಿದಾಗ ನಮಗೆ ಇಲ್ಲಿ ವಿಶ್ವಾಸದ ಒಂದು ಬಹುಮಾನ ದೊರೀತದೆ. ವಿಶ್ವಾಸ ಬರ್ತದೆ, ನಮಗೂ ಕಾನ್ಫಿಡೆನ್ಸ್ ಬರ್ತದೆ, ನಾವು ಇಲ್ಲಿ ಇದ್ದವ್ರಿಗೆ ಬದುಕಬಹುದು. ಗಿಫ್ಟ್ ಆಫ್ ಫೇತ್ ಅಂತ ಹೇಳ್ತಾಳ, ವಿ ರಿಸೀವ್ಡ್ ದ ಗಿಫ್ಟ್ ಆಫ್ ಫೇತ್. ಫೇತ್ ನಂಬಿಕೆ ಬರ್ತದೆ, ಇಲ್ಲಿ ನಮಗೆ ಸಿಗ್ತದೆ. ಕಾರ್ಯಗತವಾಗುವಂತಹ ಪ್ರಯೋಜನಕಾರಿಯಾದಂತಹ ವಿಶ್ವಾಸ ಲಭ್ಯವಾಯಿತು. ಕಾರ್ಯಗತವಾಗುವಂತಹ ಪ್ರಯೋಜನಕಾರಿ ಆಗುವಂತ ಕೆಲಸನೂ ಮಾಡ್ತದ, ನಮ್ಮ ಉಪಯೋಗಕ್ಕೂ ಬರ್ತದ, ನಮ್ಮ ಅನುಕೂಲಕ್ಕೂ ಆಗ್ತದ. ಅದ್ರ ಅಂತ ವಿಶ್ವಾಸ ನಮಗೆ ಸಿಗ್ತದ. ಗಿಫ್ಟ್ ಆಫ್ ಫೇತ್ ಅಂತ ಹೇಳ್ತಾರೆ. ಫೇತ್ ವಿಚ್ ವರ್ಕ್ಸ್ ಅಂತ ಹೇಳ್ತಾರೆ. ಹಂಗ ಸುಮ್ನೆ ಹೇಳಂಗಿಲ್ಲ, ಬರೀ ವಿಶ್ವಾಸ ಸಿಗ್ತದ ನಂಬಿಕೆ ಸಿಗ್ತದ ಅಂತ ಹೇಳಂಗಿಲ್ಲ. ಆ ಸಿಕ್ಕಂತ ನಂಬಿಕೆ ಅನ್ನುವಂಥದ್ದು ಅಥವಾ ವಿಶ್ವಾಸ ಅಥವಾ ಭಗವಂತ ಇಲ್ಲಿ ಕೆಲಸ ಮಾಡ್ತಾನ. ಇಲ್ಲಿ ಫೇತ್ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಭಗವಂತ, ಭಗವಂತ ಅಂದ್ರೆ ಮಿಗಿಲಾದ ಶಕ್ತಿ. ನಾವು ಫೇತ್ಗೆ ಬೇರೆ ಅರ್ಥ ಕೊಡೋಂಗಿಲ್ಲ. ಮಿಗಿಲಾದ ಶಕ್ತಿಗೆ ಫೇತ್ ಅಂತ ಹೇಳ್ತಾರ, ನಂಬಿಕೆ ಅಂತ ಹೇಳ್ತಾರ, ವಿಶ್ವಾತ್ಮ ಅಂತ ಹೇಳ್ತೀವಿ. ಇಲ್ಲಿ ನಮ್ಗ ಗಿಫ್ಟ್ ಆಫ್ ಫೇತ್ ಅಂದ್ರೆ ನಮ್ಗೆ ದೇವ್ರು ಸಿಗ್ತಾನ. ಆ ದೇವ್ರು ಎಂತವನದ ಅಂದ್ರೆ ಕೆಲಸ ಮಾಡುವಂತ ದೇವ್ರು. ನಿಮಗೂ ಅಂತ ವಿಶ್ವಾಸ ಸಿಗ್ತದ, ನಿಮಗೂ ಅಂತ ಫೇತ್ ಸಿಗ್ತದ, ನಿಮಗೂ ಅಂತ ಶಕ್ತಿ ಸಿಗ್ತದ, ನಿಮಗೂ ಅಂತ ಭಗವಂತ ಸಿಗ್ತದ ಅಂತ ಅವ್ರು ಹೇಳ್ತಾರ. ದಿಸ್ ಫೇತ್ ಈಸ್ ಫಾರ್ ಯು ಟೂ ಅಂತ ಬರೀತಾರೆ. ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥಗಳದಾವಂತ ನಾವು ಅನ್ನಿಸುತ್ತೆ ಹೇಳ್ತೇವೆ. ಸುಮ್ಮನೆ ವಿಶ್ವಾಸ ಸಿಗಂಗಿಲ್ಲ, ಸುಮ್ಮನೆ ಭಗವಂತ ಸಿಗಂಗಿಲ್ಲ, ಖಾಲಿ ಕುಂದ್ರುವಂತ ಭಗವಂತ ಸಿಗಂಗಿಲ್ಲ. ಕಾರ್ಯ ಮಾಡ್ತಾನ, ನಮಗ ಪ್ರಯೋಜನಕ್ಕೆ ಬರ್ತಾನ. ಅಂತ ಪ್ರಯೋಜನಕ್ಕೆ ಬರುವ, ನಮ್ಮ ಕೆಲಸಗಳನ್ನ ಮಾಡುವ, ನಮ್ಮ ಎಲ್ಲವನ್ನ ನೋಡಿಕೊಳ್ಳುವಂತಹ ಭಗವಂತ ಸಿಗ್ತಾನ. ಸೊ ಅಂತ ಭಗವಂತ ನಿನಗೂ ಸಿಗ್ತಾನ, ಅಂತ ವಿಶ್ವಾಸ ನಿನಗೂ ಸಿಗ್ತದ ಅಂತ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ದೊಡ್ಡ ಪೇರ ಇದೆ, ಓದಿ ಸ್ನೇಹಿತರೆ, ನೋಡೋಣ ಏನಾಗ್ತದ ಆಗ್ಲಿ. ಎಯ ಇನ್ನೊಂದು ಪಂಗಡ ಹೇಳುತ್ತದೆ, ನಮ್ಮ ಧರ್ಮ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಸಂಪೂರ್ಣ ತಾತ್ಸಾರ ಬಂದಿತ್ತು. ಬೈಬಲ್ ಎಂದರೆ ಒಂದು ಕತೆ ಎನ್ನುವ ಭಾವನೆ ನಮ್ಮಲ್ಲಿತ್ತು. ಅದರಲ್ಲಿ ಕೆಲವೆಡೆ ಇದ್ದ ನೈತಿಕತೆಯು ಉತ್ತಮವಾಗಿದ್ದರೂ ಅಸಾಧ್ಯವಾಗಿತ್ತು. ಇನ್ನು ಕೆಲವೆಡೆ ಅದು ತುಂಬಾ ಕೆಟ್ಟದಾಗಿತ್ತು. ಆದರೆ ನಮ್ಮನ್ನು ಸಂಪೂರ್ಣವಾಗಿ ತಾತ್ಸಾರಕ್ಕೆ ಎಳೆದದ್ದು ಧಾರ್ಮಿಕ ವ್ಯಕ್ತಿಗಳ ನೈತಿಕತೆ. ನಾವು ಅವರ ಇಬ್ಬಂದಿತನ, ಅವರ ದುರಾಭಿಮಾನ ಇತ್ಯಾದಿಗಳನ್ನು ಬೊಟ್ಟು ಮಾಡಿ ನಗುತ್ತಿದ್ದೆವು. ಹೇಗೆ ಸಾವಿರಾರು ಮಂದಿ ಒಳ್ಳೆಯ ಧಾರ್ಮಿಕರು ದೇವರ ಹೆಸರಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದರೆನ್ನುವ ವಿಷಯವನ್ನು ಹೇಳುತ್ತಿದ್ದೆವು. ಇದೆಲ್ಲದರ ಅರ್ಥ ನಾವು ಸಕಾರಾತ್ಮಕ ಜಾಗದಲ್ಲಿ ನಕಾರಾತ್ಮಕತೆಯನ್ನೇ ತುಂಬಿದೆವು. ಹೇಗೆ ಬಂದ ನಂತರ ನಮ್ಮ ತಿಳುವಳಿಕೆಗೆ ಬಂದುದೇನೆಂದರೆ ಇದು ನಮ್ಮ ಅಹಂಭಾವವನ್ನು ವೃದ್ಧಿಸಿಕೊಳ್ಳುವ ಒಂದು ದಾರಿಯಾಗಿತ್ತು ಎಂಬುದಾಗಿ ಕೆಲವು ಧಾರ್ಮಿಕ ವ್ಯಕ್ತಿಗಳ ತಪ್ಪು ಪಾಪಗಳನ್ನು ಎತ್ತಿ ಹಿಡಿದು ತೆಗಳುವುದರಿಂದ ನಾವು ನಮ್ಮನೆ ಇತರರಿಗಿಂತ ಉತ್ತಮರೆಂದು ಅಂದುಕೊಳ್ಳುವ ಒಂದು ದಾರಿ ಎನ್ನುವುದನ್ನು ತಿಳಿದುಕೊಂಡೆವು. ಅದಲ್ಲದೆ ಈ ರೀತಿಯ ನಡವಳಿಕೆಯಿಂದ ನಾವು ನಮ್ಮದೇ ಅಸಮರ್ಥತೆಯನ್ನು, ತಪ್ಪುಗಳನ್ನು ಅಡಗಿಸಿಕೊಂಡು ಹೋಗುತ್ತಿದ್ದೆವು. ಯಾವ ಸ್ವಾಸ್ವಾಮರ್ಥತೆಯನ್ನು ನಾವು ಇತರರಲ್ಲಿ ಅಪಹಾಸ್ಯ ಮಾಡುತ್ತಿದ್ದೆವೋ ಅದೇ ಸ್ವಾಸ್ವಾಮರ್ಥತೆ ಇವಾಗೆ ನಮ್ಮದೇ ಅಸಮರ್ಥತೆಯಾಗಿ ಪರಿವರ್ತನೆ ಹೊಂದಿತ್ತು. ವಿಶ್ವಾಸದ ಮಟ್ಟಿಗೆ ನಮ್ಮ ಸುಳ್ಳು ಸಭ್ಯತೆಯು ನಮ್ಮದೇ ಕೆಡುಕಿಗೆ ಕಾರಣವಾಯಿತು. ಆದರೆ ತಲುಪುತ್ತಲೇ ನಮಗೆ ಕ್ರಮೇಣ ಅರ್ಥವಾಯಿತು. ಇಲ್ಲಿ ಇನ್ನೊಂದು ಪಂಗಡ ಹೇಳ್ತದೆ, ಇನ್ನೊಬ್ಬರು ಹೇಳ್ತಾರೆ, ನನ್ನ ಧರ್ಮ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣ ತಾತ್ಸಾರ ಬಂದಿತ್ತು. ಒಂದಿಷ್ಟು ಜನ ಹೇಳ್ತಾರೆ,
ನಮ್ಮಲ್ಲಿರುವಂತ ನಾವು ಆಚರಿಸುವಂತ ಧರ್ಮದ ಬಗ್ಗೆ, ನಮ್ಮ ಧಾರ್ಮಿಕ ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಾತ್ಸಾರ ಬಂದಿತ್ತು. ಇಲ್ಲಿ ಬೈಬಲ್ ಅನ್ನುವಂಥದ್ದು ಒಂದು ಕತೆ ಅಂತ ಅವ್ರಿಗೆ ಬಿಂಬಿತವಾಗ್ತಿತ್ತು. ಇದು ಬೈಬಲ್ ಅಂತಂದ್ರೆ ಅದೊಂದು ಬೈಬಲ್ ಅಂತ ಅಂದ ಹಿಡ್ಕೊಂಡು ಕುಂದರ್ಬೇಡ್ರಿ. ಇವತ್ತು ಮಹಾಭಾರತ ಅಂದ್ರೂ ಕೂಡ ನಮಗೆ ಕತೆ ಅನಿಸ್ತದ. ಅವಾಗ ಮಹಾಭಾರತ ಏನು ಪಾಂಡವರ ಕೌರವರ ಕತೆ ಆಯ್ತು. ಭಗವದ್ಗೀತೆ ಯಾವಾಗ ಬಂತು? ಮಹಾಭಾರತದಿಂದ ಬಂತು. ರಾಮಾಯಣ ಕತೆ, ರಾಮನ ಕತೆ. ಈ ಕಡೆ ಕುರಾನಕ್ಕೆ ಹೋದ್ರೆ ಅವ್ರಿಗೆ ಅಲ್ಲನ್ ಕತೆ, ಪೈಗಂಬರರ ಕತೆ, ಇವೆಲ್ಲವೂ ಹೇಳ್ತಾರ. ಇಲ್ಲಿ ಒಂದೇ ಅಂದ್ರೆ ಒಂದೇ ತಗೊಳಂಗಿಲ್ಲ. ನಾವು ಈ ವರ್ಡ್ ಅನ್ನ ತಗೊಂಡು ಮತ್ತೆ ತಲೆಯಾಗ ಹಾಕೋಬಿಡ್ರಿ. ಯಾವ್ದು ಇದೊಂದು ಕತೆ ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ತಿತ್ತು. ಭಗವದ್ಗೀತೆ ಅಂದ್ರೆ ಕತೆ ಅನ್ನಿಸ್ತಿತ್ತು, ಕುರಾನ್ ಅಂದ್ರೆ ಕತೆ ಅನ್ನಿಸ್ತು, ರಾಮಾಯಣ ಅಂದ್ರೆ ಕತೆ ಅನ್ನಿಸ್ತು, ಮಹಾಕಾವ್ಯ ಅನ್ನಿಸ್ತಿತ್ತು. ಅದರಲ್ಲಿ ಕೆಲವೆಡೆ ಇದ್ದ ನೈತಿಕತೆಯು ಉತ್ತಮವಾಗಿದ್ದರೂ ಅಸಾಧ್ಯವಾಗಿತ್ತು. ಕೆಲವೊಂದಿಷ್ಟು ಉತ್ತಮ, ಕೆಲವೊಂದು ಯಾಕ ಪ್ರತಿಯೊಂದು ಗ್ರಂಥಗಳಲ್ಲಿ ಒಳ್ಳೇದೇ ಅದ. ಯಾವುದೇ ಗ್ರಂಥ ತಗೊಳ್ರಿ, ಯಾವುದೇ ಮಹಾನ್ ಗ್ರಂಥಗಳನ್ನ ತಗೊಳ್ರಿ, ನೀವು ಬೈಬಲ್ ಅರ್ ತಗೋರಿ, ಭಗವದ್ಗೀತೆ ತಗೋರಿ, ಕುರಾನ್ ಅರ್ ತಗೋರಿ, ಅಥವಾ ಇನ್ನಿತರ ಯಾವುದೇ ವೇದ ಪುರಾಣಗಳನ್ನ ತಗೋರಿ, ಉಪನಿಷತ್ತುಗಳನ್ನ ತಗೊಳ್ರಿ, ನಿಮಗೆ ಏನೇನು ಗುರುತದಾವ ಎಲ್ಲವಲ್ಲೂ ತಗೊಳ್ರಿ. ಎಲ್ಲದರಲ್ಲೂ ಒಳ್ಳೇದೇ ಇದೆ, ಎಲ್ಲಿ ಕೂಡ ಕೆಟ್ಟದ್ದು ಇಲ್ಲ. ಅದನ್ನು ತಗೊಳಕ್ ನಮ್ಗೆ ಅಸಾಧ್ಯ ಆಗ್ತಿತ್ತು. ಇನ್ನೂ ಕೆಲವೆಡೆ ಅದು ತುಂಬಾ ಕೆಟ್ಟದಾಗಿತ್ತು ಅನ್ಕೊಂತೀವಿ ನಾವು ಒಂದು ಧರ್ಮ. ಸೊ ಅದು ನಮ್ಮನ್ನ ಒಂದಿಷ್ಟು ಸಂಪೂರ್ಣವಾಗಿ ತಾತ್ಸಾರಕ್ಕೆ ಇಳಿತಿತ್ತು. ಎಲ್ಲವನ್ನು ಓದಿದಂತ ವ್ಯಕ್ತಿಗಳ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ನಾವು ಅದನ್ನು ಓದಿಯೋ ಬಿಟ್ಟಿವೋ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿವೋ ಬಿಟ್ಟು ವಿಚಾರ ಮಾಡ್ತಿರ್ಲಿಲ್ಲ. ಇದನ್ನ ಯಾರು ಓದಿ ಇದರ ಮೇಲೆ ಧಾರ್ಮಿಕ ಗುರುಗಳಾಗಿ, ಧರ್ಮದ ಗುರುಗಳಾಗಿ ಕೂತಿರ್ತಾರ, ಅಥವಾ ಧಾರ್ಮಿಕ ವ್ಯಕ್ತಿಗಳು ಏನ್ ಕೂತಿರ್ತಾರಲ್ಲ, ಅವ್ರ ನೈತಿಕತೆಯನ್ನ ನಾವು ವಿಚಾರ ಮಾಡಕ್ ಹೋಗ್ತಿದ್ವಿ. ನಮ್ದು ನಾವು ಬಿಡ್ತಿದ್ವಿ, ಅವ್ರದ್ದು ನೈತಿಕತೆ, ಅವ್ರ ಮೋರಲ್ ಇನ್ವೆಂಟ್ರಿ, ಅವ್ರ ಮೋರಲ್ ವ್ಯಾಲ್ಯೂಸ್ ಏನದಾವ ಅನ್ನುವಂಥದ್ದನ್ನ ನೋಡಕ್ ಹೋಗ್ತಿದ್ವಿ. ನೈತಿಕ ಮೌಲ್ಯ ಏನದಾವ ಅವರು ಅಂತವು, ಅವರ ಇಬ್ಬಂದಿತನದ, ಅವರ ದುರಾಭಿಮಾನದ ಇತ್ಯಾದಿಗಳನ್ನು ಬೊಟ್ಟು ಮಾಡಿ ನಗುತ್ತಿದ್ದೆವು. ಇವತ್ತು ನಾವೆಲ್ಲರೂ ನೋಡಿವಿ. ಸಾಕಷ್ಟು ಸ್ವಾಮಿಗಳನ್ನ, ಮಠಾಧೀಶರನ್ನ, ಫಾದರ್ಗಳನ್ನ, ಬೇರೆ 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 ಜನರನ್ನ, ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಳದಲ್ಲಿ ಇರುವಂತ ಎಲ್ಲ ಜನರನ್ನ ನೋಡಿ ನಕ್ಕೀವಿ. ಅವ್ರ ಆಟ ನೋಡಿನೂ ನಕ್ಕೀವಿ. ಕೆಲವೊಬ್ರು ಒಳ್ಳೆ ಗುರುಗಳನ್ನು ಅದಾರ, ಕೆಲವೊಬ್ರು ರಾಜಕೀಯ ಮಾಡ್ಕೊಂತ ಅಡ್ಡಾಡು ಗುರುಗಳನ್ನು ನೋಡಿವಿ. ಇಂಥ ಇಬ್ಬಂದಿತನ, ಅವರಲ್ಲಿರುವಂತ ದುರಾಭಿಮಾನ, ಇವುಗಳನ್ನ ನೋಡಿ ನಾವು ನಗುತ್ತಿದ್ವಿ. ಈಗ ಸಾವಿರಾರು ಮಂದಿ ಒಳ್ಳೆ ಧಾರ್ಮಿಕರು ದೇವರ ಹೆಸರಲ್ಲಿ ಒಬ್ಬರೊಬ್ಬರನ್ನು ಕೊಲ್ಲುತ್ತಿದ್ದಾರೆ ಅಥವಾ ಕೊಲ್ಲುತ್ತಿದ್ದಾರೆ ಎನ್ನುವ ವಿಷಯ ಹೇಳುತ್ತಿದ್ದೆವು. ಧರ್ಮದ ಆಚಾರದಲ್ಲಿ, ಧರ್ಮದ ವಿಷಯದಲ್ಲಿ ಧರ್ಮಗುರುಗಳು ಹೇಳಿದ ನಂತರ ಸಾಕಷ್ಟು ಯುದ್ಧಗಳಾಕ್ಕವು, ಕೊಲೆಗಳಾಕ್ಕವು, ದಂಗೆಗಳಾಕ್ಕವು, ಉಗ್ರ ಆಗ್ತದೆ, ಏನ್ ಹೇಳ್ತದೆ, ಟೆರರಿಸಮ್ ಆಗ್ತದೆ. ಇವೆಲ್ಲವನ್ನ ನಾವು ಹೇಳ್ತೀವಿ. ನಾವು ನಮ್ದು ನೋಡ್ತಿರ್ಲಿಲ್ಲ, ಜಗತ್ ಏನದ ಅದನ್ನ ಹೇಳಕ್ ಹೋಗ್ತಿದ್ವಿ. ಧರ್ಮದಲ್ಲಿರುವಂತ ವ್ಯಕ್ತಿಗಳು ಯಾವ ರೀತಿ ಅದಾರ, ಅವ್ರೇನ್ ಸಾಚಾಗಳು, ಅವ್ರೇನ್ ಇದು ಅನು. ಈಗ ನಾವು ನೋಡಿ ಸಾಕಷ್ಟು ಉದಾಹರಣೆಗಳು ಪೇಪರ್ದಲ್ಲಿ ಅಲ್ಲಿ ಇಲ್ಲಿ ಬಂದಾವ್. ಯಾರು ವೈಯಕ್ತಿಕವಾಗಿ ಹೆಸರು ತಗೊಳಂಗಿಲ್ಲ. ವಿಧಿವತ್ತಾಗಿ ಸ್ಥಾಪಿತವಾದ ಧರ್ಮದ ಗುರುಗಳು ಯಾವ್ಯಾವ ಆಟಗಳನ್ನ ಆಡಿದಾರ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಇವತ್ತಿಗೂ ನೋಡ್ತೀವಿ. ಇದು ಅನಾದಿ ಕಾಲದಿಂದ ನೋದಾವ್. ಇವತ್ತು 50ರಾಗ ಇದು ಅಪ್ರೂವ್ ಆಗಿತ್ತು, 46ರಾಗ ಬರ್ದಾರ. ಆ 46ರಿಂದ ಕೂಡ ಆ ವಿಷಯಗಳದಾವ್, ಈಗೂ ಅದಾವ್ ಅಂತವ್ ನೋಡ್ತೀವಿ ನಾವು. ಇದೆಲ್ಲದರ ಅರ್ಥ ಏನಿತ್ತು ಅಂದ್ರೆ, ನಾನು ನನ್ನಲ್ಲಿ ಪಾಸಿಟಿವಿಟಿ ತುಂಬ್ಕೋತಿರ್ಲಿಲ್ಲ, ನನ್ನಲ್ಲಿ ಬರೀ ನಕಾರಾತ್ಮಕ ವಿಷಯಗಳನ್ನು ಎತ್ತಿ ತೋರಿಸುವಂತ ಕಲೆ ಇತ್ತು. ನೆಗೆಟಿವ್ ಪಾಯಿಂಟ್ಗಳು ಎಲ್ಲಿ ನಾವು ಸಕಾರಾತ್ಮಕ ವಿಷಯಗಳನ್ನ ತುಂಬೋದು, ಎಲ್ಲಿ ಒಳ್ಳೇದೈತಿ, ಅದರಲ್ಲಿ ಎಷ್ಟು ಒಳ್ಳೆಯರಿದ್ದಾರೆ, ಒಬ್ರು ಇಬ್ಬರನ್ನ ಕೆಟ್ಟವರನ್ನ ತೋರಿಸ್ತಿದ್ವಿ. ಹೊರತಾಗಿ ಸಾವಿರಾರು ಲಕ್ಷಾಂತರ ಒಳ್ಳೆ ಧಾರ್ಮಿಕ ಜನರು ನಮ್ಮ ಕಲ್ಪನೆಗೆ ಬರ್ತಿರ್ಲಿಲ್ಲ. ಆ ಲಕ್ಷಾಂತರ ಜನರಲ್ಲಿ, ಸಾವಿರಾರು ಜನರಲ್ಲಿ ಯಾವನಾರೊಬ್ಬ ಹಲಕ ಕೆಲಸ ಮಾಡಿದ್ದನ್ನ ಹಗಲೇ ಮಗಲೇ ಎತ್ತಿ ತೋರಿಸೋದು. ಆ ಸ್ವಾಮಿ ಹಿಂಗ್ ಮಾಡಿದ, ಅವ ಹಿಂಗ್ ಮಾಡಿದ, ಆ ಮುಲ್ಲ ಹಂಗ ಮಾಡಿದ, ಅವ ಧರ್ಮ ನಡೆಸ್ತಾನ, ನಾವು ಮಠ ಕಟ್ಕೊಂಡು ಇಂಥವೆಲ್ಲ ಹೊಲಸ್ ಕೆಲಸ ಮಾಡಿದ, ಮಠದಾಗ ಅಂತದ್ ಮಾಡಿದ, ಇಂಥದ್ದು ಮಾಡಿದ. ಒಬ್ಬ ಮಠದ ಬಗ್ಗೆ ಹೇಳ್ತೀವಿ, ಸಾವಿರಾರು ಮಠಗಳ ಬಗ್ಗೆ, ಸಾವಿರಾರು ಧರ್ಮ ಪೀಠಗಳ ಬಗ್ಗೆ, ಸಾವಿರಾರು ಒಳ್ಳೆ ಕೆಲಸ ಮಾಡುವಂತ ಧರ್ಮ ಗುರುಗಳ ಬಗ್ಗೆ ನಾವು ಮಾತನಾಡೋದೇ ಇಲ್ಲ. ನಕಾರಾತ್ಮಕ ಯೋಚನೆಗಳನ್ನ ಜಾಸ್ತಿ ಹೋಗೋದು, ಹೊರತಾಗಿ ಸಕಾರಾತ್ಮಕ ವಿಷಯಗಳಲ್ಲ. ಸಕಾರಾತ್ಮಕ ಎಷ್ಟು ಅದಾವು? ಸಕಾರಾತ್ಮಕಲೇನೆ ಬಾಳ ಅದಾವು. ಪಾಸಿಟಿವ್ ಥಿಂಗ್ಸ್ಗಳೇ ಬಾಳ ಅದಾವು, ಪಾಸಿಟಿವ್ ಜನರನ್ನೇ ಬಾಳ ಅದಾರ. ಅವರನ್ನ ಮಾತಾಡ್ತಿಲ್ಲ. ಅಲ್ಲಿ ಎಲ್ಲಿ 10ರಲ್ಲಿ ಒಬ್ಬ ಇರ್ತಾನೆ ಎಂತವನಾರು, ಅಥವಾ 100ರಲ್ಲಿ ಒಬ್ಬ ಅಂತವ್ ಇರ್ತಾನೆ, ಅವನ ಬಗ್ಗೆ ಮಾತನಾಡ್ತೀವಿ. ಅದನ್ನ ತುಂಬ್ತಿದ್ವಿ. ಇದನ್ನೆಲ್ಲ ಹೇಳೋದ್ರಿಂದ ನಮಗಿದು ಏನಾಗಿತ್ತಂದ್ರೆ, ನಮ್ಮಲ್ಲಿರುವಂತ ಅಹಂಭಾವ, ನಾವು ಕರೆಕ್ಟ್, ನಾವು ಸರಿ, ಈ ಧರ್ಮ, ದೇವರು, ಧರ್ಮದ ಗುರುಗಳು, ನ್ಯಾಯ ನೀತಿ ಏನು, ಧರ್ಮದ ದಾರಿ, ಆಚಾರ ವಿಚಾರ ಯಾವೂ ಇಲ್ಲ, ಎಲ್ಲವಲ್ಲ ನಾವೇನದೀವಿ ಇದು ಕರೆಕ್ಟ್, ಅಹಂಭಾವವನ್ನು ವೃದ್ಧಿಪಡಿಸುವಂತ ದಾರಿಯಾಗಿತ್ತು ಎಂಬುದಾಗಿ
ಯಾರು ಒಂದಿಷ್ಟು ಜನ ತಪ್ಪುಗಳನ್ನು ಮಾಡ್ತಾರೆ ಅವುಗಳನ್ನ ತೆಗಳುವುದು, ಅವುಗಳನ್ನು ಎತ್ತಿ ಹಿಡಿದು ಅವರೆಲ್ಲರಿಗಿಂತ ನಾನೇ ಉತ್ತಮ ಅಂತ ತೋರಿಸ್ಕೊಳ್ಳೋದು, ಇವೆಲ್ಲವನ್ನ ತಿಳ್ಕೊಂಡಿದ್ವಿ. ನಮ್ಮದೇ ಈ ರೀತಿಯ ನಡವಳಿಕೆಗಳಿಂದ ನಾವು ನಮ್ಮದೇ ಅಸಮರ್ಥತೆಯ ತಪ್ಪುಗಳನ್ನು ಅಡಗಿಸಿಕೊಂಡು ಹೋಗ್ತಿದ್ವಿ. ನಮ್ಮಲ್ಲಿರುವಂತ ಅಸಮರ್ಥತೆಯನ್ನ, ಇನ್ಕೆಪಬಿಲಿಟಿಯನ್ನ ನಾವು ತೋರಿಸೇ ಕೊಡ್ತಿರ್ಲಿಲ್ಲ. ಬೇರೆ ಮಂದಿದ ಎತ್ತಿ ತೋರಿಸೋದು, ನಮ್ಮಲ್ಲಿರುವಂತದ್ದು ನ್ಯೂನ್ಯತೆಗಳು, ಕೊರತೆಗಳು, ಅಸಮರ್ಥತೆಗಳು, ಅವುಗಳನ್ನು ತೋರಿಸ್ತಾ ಇರ್ಲಿಲ್ಲ. ನಾವು ಯಾವ ಸ್ವಸಮರ್ಥೆಯನ್ನು ನಾವು ಇತರರಲ್ಲಿ ಅಪಹಾಸ್ಯ ಮಾಡುತ್ತಿದ್ದೆವು, ಯಾರನ್ನ ನೋಡಿ ಯಾರು ಏನ್ ಹೇಳ್ತಾರ ಅದನ್ನ, ಅವ್ರು ಯಾರು ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಂಡಿದ್ದನ್ನ ನೋಡಿ ನಾವು ಅವರನ್ನ ಅಪಹಾಸ್ಯ ಮಾಡ್ತಿದ್ವಿ, ಬೈತಿದ್ವಿ. ಇವತ್ತು ಅದೇ ಸ್ವಸಮರ್ಥನೆ, ನಾನು ಏನು ಸಮರ್ಥನೆ ಮಾಡ್ಕೋತೀನಲ್ಲ, ಇವಾಗ ಅದೇ ನಮ್ಮ ಅಸಮರ್ಥತೆಯಾಗಿ ಪರಿವರ್ತನೆ ಹೊಂದಿತ್ತು. ಮಂದಿ ಮಾತಾಡ್ತಿದ್ವಿ, ಇವತ್ತು ನಮಗೆ ಬಂದಿತ್ತು. ವಿಶ್ವಾಸದ ಮಟ್ಟಿಗೆ ನಮ್ಮ ಸುಳ್ಳು ಸಭ್ಯತೆ ನಮ್ಮ ಕಡೆಗೆ ಕೆಡುಕಿಗೆ ಕಾರಣವಾಯ್ತು. ನಮ್ಮಲ್ಲಿರುವಂತ ಏನು ಡ್ರಾಮಾ, ಸುಳ್ಳು ಸಭ್ಯತೆ, ನಾನು ಬಹಳ ಸಾಚ ಅನ್ನುವಂಥದ್ದ ನನ್ನ ಕೆಡುಕಿಗೆ ಕಾರಣ ಆಗಿತ್ತು. ಸೊ ಇದು ಇಲ್ಲಿ ಬಂದ ನಂತರ ಕ್ರಮೇಣ ನನಗೂ ಕೂಡ ಅರ್ಥ ಆಯ್ತು, ನಾನು ಎಷ್ಟು ಸಾಚೆ ಇದ್ದೆ, ನಾನು ಏನ್ ಮಾಡಿದ್ದೆ ಅಂತೇಳಿ. ಸೊ ಸ್ನೇಹಿತರೆ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನನಗೆ ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೂ ನನ್ನ ಜೊತೆ ಓದಿದಂತ ಶಾಂತಧಾಮದ ಸ್ನೇಹಿತರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಸ್ನೇಹಿತರೆ, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವಲ್ಪ ಸಮಯ ಇದೆ, ದಯವಿಟ್ಟು ಯಾರಾದ್ರೂ ಮಾತನಾಡೋರಿದ್ರೆ ಮಾತನಾಡಿ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ತುಂಬಾ ಧನ್ಯವಾದಗಳು ಸರ್ ಎಲ್ಲರಿಗೂ ಆಲಿಸಿದ